ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಅರ್ಥಶಾಸ್ತ್ರ ಎಂಬ ವಿಷಯದಲ್ಲಿ ಎರಡೂ ಭಾಗದಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಗಳಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದಾವೆ ಅನ್ನೋದನ್ನು ನಿಮಗೆ ಅಚ್ಚುಕಟ್ಟಾಗಿ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ನಿಮ್ಮ ಈ ಒಂದು ವಿಡಿಯೋ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಮತ್ತೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬಾ ಯೂಸ್ ಆಗಿರುವಂತಹ ಒಂದು ವಿಡಿಯೋ ಇದು. ಕೊನೆಯವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮಲ್ಲಿಕ್ ಹೋಗ್ಬೇಡಿ. ಈಗಲೇ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲವೂ ಕೂಡ ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಮೊದಲನೆಯ ಒಂದು ಅಧ್ಯಾಯದಲ್ಲಿ ಪಾರ್ಟ್ 1 ಅಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದೆಲ್ಲ ಅನ್ನೋದು ನೋಡೋಣ. ನೋಡಿ, ಇಲ್ಲಿ ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು, ಇದು ಒಂದು ಕೂಡ ತುಂಬಾ ಇಂಪಾರ್ಟೆಂಟ್ ವಿತ್ ಆನ್ಸರ್ಸ್ ಕೂಡ ಇದೆ ಇದರಲ್ಲಿ. ಆಲ್ರೆಡಿ ಇಲ್ಲಿ ಕೆಳಗಡೆ ಆನ್ಸರ್ಸ್ ಕೂಡ ಕೊಟ್ಟಿದ್ದೇನೆ. ನಾನು ಕ್ವಶನ್ಸ್ ಗಳನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಬನ್ನಿ ಹಾಗಾದ್ರೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ಯಾವುದು ಅಂದ್ರೆ, ಒಂದು ಆರ್ಥಿಕತೆಯ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಯಾವುದು? ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಒಂದು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ, ಇದರಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ಒಂದು ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತೆ. ಓಕೆ, ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ವ್ಯವಸ್ಥೆಗಳ ಸಮೂಹವಾಗಿದೆ. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನಿಮಗೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಹೊಂದಿಸಿ ಬರೆಯಲು ತುಂಬಾ ಇಂಪಾರ್ಟೆಂಟ್. ಶಿಕ್ಷಕರ ಸೇವೆ ತುಂಬಾ ಇಂಪಾರ್ಟೆಂಟ್. ಮಾರುಕಟ್ಟೆ ಅರ್ಥವ್ಯವಸ್ಥೆ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಒಂದೊಂದು ಸಾರಿ ಮಾದರಿ ಅರ್ಥವ್ಯವಸ್ಥೆ, ವಾಸ್ತವಿಕ ಅರ್ಥವ್ಯವಸ್ಥೆ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ನೆಕ್ಸ್ಟ್, ಇಲ್ಲಿ 1 ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ, ತುಂಬಾ ಇಂಪಾರ್ಟೆಂಟ್ ಮಾರುಕಟ್ಟೆ ಆರ್ಥಿಕತೆ ಎಂದರೇನು, ಇದೊಂದು ಕೇಳ್ಬಹುದು ನಿಮ್ಗೆ. ಬಿಟ್ರೆ ನಿಮ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಅಂತ ಕೇಳ್ಬಹುದು. ಓಕೆನಾ. ನೆಕ್ಸ್ಟ್, 4 ವ್ಯಾಖ್ಯೆಗಳಲ್ಲಿ ಅಂದ್ರೆ 2 ಅಂಕದ ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ನಿಮಗೆ ಕೇಳ್ತಾರೆ. ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ನಿಮ್ಗೆ ತಿಳಿಸಿ ಅಂತ ಇದೊಂದು ಕೇಳ್ತಾರೆ. ಬಿಟ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ನಿಮಗೆ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್, ವಾಸ್ತವಿಕ ಅರ್ಥಶಾಸ್ತ್ರ ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸಗಳನ್ನು ಕೂಡ ನಿಮಗೆ ಕೇಳಬಹುದು. ಓಕೆನಾ. ಇದೊಂದೆರಡು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಇನ್ನೊಂದು ಪ್ರಶ್ನೆ ಬರುತ್ತೆ, ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ಇದೊಂದು ಕೂಡ ಕೇಳ್ತಾರೆ ನಮಗೆ. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತ ಎಂಬ ಅಧ್ಯಾಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಬರುವುದು ಅಂದ್ರೆ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ತುಷ್ಟಿಗುಣವು. ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಬಜೆಟ್ ರೇಖೆಯ ಸಮೀಕರಣ ಯಾವುದು ಅಂತ ಇದರಲ್ಲಿ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್, ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು. ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ, ನೆನ್ಪಿಟ್ಟುಕೊಳ್ಳಿ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ, ಪ್ರತಿಯೊಂದಕ್ಕೂ 1 ಅಂಕ. ಈ ಒಂದು ಖಾಲಿ ಬಿಟ್ಟ ಸ್ಥಳಗಳು ತುಂಬಾ ಇಂಪಾರ್ಟೆಂಟ್. 2ನೇ ಅಧ್ಯಾಯದಲ್ಲಿ ಯಾವುದು ಅಂದ್ರೆ, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಡ್ಯಾಶ್. ಓಕೆ, ಕೆಳಗಡೆ ಆನ್ಸರ್ ಗಳನ್ನು ಕೊಟ್ಟು ಬಿಟ್ಟಿದ್ದೇನೆ ಆಲ್ರೆಡಿ. ನೆಕ್ಸ್ಟ್, 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ, ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರ್ತದೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಇನ್ನೊಂದು, ಸರಕೊಂದರ ಬೇಡಿಕೆ ಹೋದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಓಕೆನಾ. 2 ಪ್ರಶ್ನೆಗಳು. ಓಕೆನಾ. ನೆಕ್ಸ್ಟ್, ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತೆ. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಇಲ್ಲಿ ಯಾವುದು ಅಂದ್ರೆ, ಇಲ್ಲಿ ಔದಾಸೀನ್ಯ ನಕ್ಷೆ. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬಂದೇ ಬರ್ತದೆ. ಓಕೆ. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಈ 2 ಓದ್ಕೊಳ್ಳಿ ಸಾಕು. ನೆಕ್ಸ್ಟ್, ಬಜೆಟ್ ರೇಖೆ ಎಂದರೇನು? ಇದೊಂದು ಕೇಳ್ತಾರೆ. ನೆಕ್ಸ್ಟ್, ಬಿಟ್ರೆ ತುಷ್ಟಿಗುಣ ಎಂದರೇನು? MRS ಅನ್ನು ವಿಸ್ತರಿಸಿರಿ. ಬೇಡಿಕೆ ಎಂದರೆ, ಇವಿಷ್ಟು ಕ್ವಶನ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅಂದ್ರೆ ಇಲ್ಲಿ 4 ಅಂದ್ರೆ 2 ಅಂಕದ ಪ್ರಶ್ನೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಯಾವುದು ಅಂದ್ರೆ, ಈ ಬೇಡಿಕೆ ನಿಯಮವನ್ನು ತಿಳಿಸಿ. ಇದೊಂದು ಪ್ರಶ್ನೆ ಕೇಳಬಹುದು. ಏಕತಾನಾತ್ಮಕ ಒಲವು ಎಂದರೆ, ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್, ಬಿಟ್ರೆ ನಿಮಗೆ ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ? ಇದೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು, ಇಲ್ಲಿ ಪ್ರತಿಯೊಂದಕ್ಕೂ 5 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ, ಇಲ್ಲಿ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಕೇಳ್ತಾರೆ. ಇದು ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳು. ಓಕೆನಾ. 5 ಪ್ರಶ್ನೆಗಳನ್ನು ಕೇಳಿರ್ತಾರೆ.
ಇದು ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ 5 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದೇ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಕೂಡ ಕೊಟ್ಟು ಬಿಟ್ಟಿದ್ದೇನೆ. ಓಕೆನಾ, ಕೊಟ್ಟಿದ್ದಾರೆ. ಓಕೆ, ಸರಿಯಾಗಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಈ ಒಂದು ಲೆಸನ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು. ಓಕೆ, ಉತ್ಪಾದನೆ ಮತ್ತು ವೆಚ್ಚಗಳು. ಇಲ್ಲಿ 2ನೇ ಅಧ್ಯಾಯದಲ್ಲಿ ಇನ್ನೊಂದು ಬರುತ್ತೆ, ನೆನ್ಪಿಟ್ಕೊಳ್ರಿ. ಬಜೆಟ್ ಘನ ಮತ್ತೆ ಬಜೆಟ್ ರೇಖೆ ಬರುತ್ತೆ. ಅದನ್ನು ಸ್ವಲ್ಪ ನೀವು ಸರಿಯಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ಓಕೆ, ಅದನ್ನು ಸ್ಟಡಿ ಮಾಡ್ಕೊಳ್ಳಿ. ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು. ಓಕೆ, ಈ ಒಂದು ನೋಟ್ಸ್ ಜೊತೆಗೆ ನಾ ಹೇಳಿದಂತಹ ಪ್ರಶ್ನೆಗಳ ಜೊತೆಗೆ ನೀವು ನಿಮ್ಮ ಒಂದು ಲೆಕ್ಚರ್ಸ್ ಹೇಳಿರುವಂತಹ ಒಂದು ನೋಟ್ಸ್ ಅನ್ನು ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನು ಸ್ಟಡಿ ಮಾಡಿ ನಿಮ್ಗೆ ನಿಮ್ಮದೇ ಆದಂತಹ ಓನ್ ಸ್ಟಡಿ ಕೂಡ ಮಾಡಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ 3ನೇ ಅಧ್ಯಾಯದಲ್ಲಿ ಉತ್ಪಾದನಾ ಬಿಂಬಕದ ಸೂತ್ರ. ಇದೊಂದು ಪ್ರಶ್ನೆ ಬರ್ತದೆ. ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಯಾವುದು? ಓಕೆನಾ, ಇದೊಂದು 2 ಪ್ರಶ್ನೆ. TC = ಇವು 3 ಪ್ರಶ್ನೆಗಳನ್ನು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳು 2 ಡ್ಯಾಶ್ ಆಕಾರದಲ್ಲಿ ಇರ್ತವೆ. ಇದೊಂದು ಪ್ರಶ್ನೆ ಬರುತ್ತೆ. ABC ರೇಖೆಯು ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ಓಕೆನಾ, ಇವು 2 ಪ್ರಶ್ನೆಗಳನ್ನು ಸ್ಟಡಿ ಮಾಡ್ಕೊಳ್ಳಿ. ಹೊಂದಿಸಿ ಬರೆಯಿರಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇದರಲ್ಲಿ TFC + TVC = ಇದೊಂದು ಬರ್ಬೋದು, ಬಂದ್ರೆ LREC ಇದೊಂದು ಬರ್ಬೋದು. ಓಕೆನಾ, ನೆಕ್ಸ್ಟ್ SMC SSC ತುಂಬಾ ಇಂಪಾರ್ಟೆಂಟ್ ಅವು ಕೂಡ. ನೆಕ್ಸ್ಟ್ ಇಲ್ಲಿ ಒಟ್ಟು ಉತ್ಪನ್ನ ಎಂದರೇನು? ಓಕೆ, ಸೀಮಾಂತ ಉತ್ಪನ್ನದ ಅರ್ಥವನ್ನು ನೀಡಿ. ಇದೊಂದು ಪ್ರಶ್ನೆ ಬರಬಹುದು. ಓಕೆನಾ, ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದ ಹಾಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ನಿಮಗೆ ಹೆಚ್ಚಾನೆಚ್ಚು ಕೇಳಬಹುದು ಅಂದ್ರೆ ಸಮ ಉತ್ಪನ್ನ ರೇಖೆ ಎಂದರೇನು ಅಂತ ಈ ಒಂದು ಪ್ರಶ್ನೆಯನ್ನು ಕೇಳಬಹುದು. ಓಕೆನಾ, ನೆಕ್ಸ್ಟ್ ಅಲ್ಪಾವಧಿ ವೆಚ್ಚಗಳನ್ನು ತಿಳಿಸಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ದೀರ್ಘಾವಧಿ ವೆಚ್ಚಗಳು ಯಾವ ಕೂಡ ಇವೆರಡು ಪ್ರಶ್ನೆಗಳನ್ನು ಕೇಳಬಹುದು. ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ 5 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಓನ್ಲಿ ಪಾಸಿಂಗ್ ಪ್ಯಾಕೇಜ್ ಹೇಳ್ತಾ ಇರೋದನ್ನು. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಬಂದೇ ಬರ್ತದೆ. ಇದನ್ನು ಕೂಡ ಸರಿಯಾಗಿ ಸ್ಟಡಿ ಮಾಡಿ. ಓಕೆ, ನೆಕ್ಸ್ಟ್ ಅಧ್ಯಾಯ 4 ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಮುಖ್ಯವಾಗಿ ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ. ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವ. ಇದೊಂದು ಕೂಡ ಪ್ರಶ್ನೆ. ಇದೊಂದು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. ಓಕೆ, ಇಲ್ಲಿ ಯಾವುದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ಇಲ್ಲಿ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆ ಒಂದು ವಿಭಿನ್ನ ಗುಣಲಕ್ಷಣವಾಗಿರುತ್ತದೆ. ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು 2ನೇ ಉತ್ತಮ ಚಟುವಟಿಕೆಗಳು ಬಿಟ್ಟುಕೊಟ್ಟು ಗಳಿಕೆ ಆಗಿರುತ್ತದೆ. ಇದೊಂದು ಕೂಡ ಓದ್ಕೊಳ್ಳಿ. SMC ರೇಖೆಯು ABC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಡ್ಯಾಶ್ ಬಿಂದುವನ್ನು ಕರೀತೇವೆ. ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಲಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಒಂದು. ನೆಕ್ಸ್ಟ್ MR ಒಂದು ಕೇಳ್ತಾರೆ. ನೆಕ್ಸ್ಟ್ ಸಾಮಾನ್ಯ ಲಾಭ, ಪರಿಪೂರ್ಣ ಪೈಪೋಟಿ, ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಬಂದ್ಬಿಟ್ಟು 1 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಸಾಮಾನ್ಯ ಲಾಭ ಎಂದರೇನು, ನೆಕ್ಸ್ಟ್ ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ. ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ 2 ಪ್ರಶ್ನೆಗಳು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರ್ತದೆ. ನೆಕ್ಸ್ಟ್ ಇದೊಂದು ಪ್ರಶ್ನೆ ಯಾವುದು, ಕೆಳಗಿನ ನೀಡುಕೋಷ್ಟ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ₹10 ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ. ಈ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ. ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು. ಇದೊಂದು ಕ್ವಶನ್ ಓದ್ಕೊಳ್ಳಿ. ನೆಕ್ಸ್ಟ್ ಮಾರುಕಟ್ಟೆಯಲ್ಲಿ ಎಲ್ಲಾ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶ. ಇದೊಂದು. ನೆಕ್ಸ್ಟ್ ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆ ಎನ್ನುತ್ತೇವೆ. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಪೂರೈಕೆ ರೇಖೆಯು ಎರಡಕ್ಕೂ ಮತ್ತು ಬೇಡಿಕೆ ರೇಖೆ ಬಲಕ್ಕೂ ಪಲ್ಲಟಗೊಂಡರೆ ಸಮತೋಲನ ಬೆಲೆಯು ಡ್ಯಾಶ್ ಆಗುತ್ತದೆ. ಇದೊಂದು ಪ್ರಶ್ನೆ. ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆ ದಾಯರಾಗಿರುತ್ತದೆ.
ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ. ಇದು 3 ಕ್ವಶನ್ಸ್ ಗಳನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಡಮ್ ಸ್ಮಿತ್ ಇದೊಂದು ಕೇಳ್ತಾರೆ, ಬೆಲೆ ಮಿತಿ ಒಂದು ಕೇಳ್ತಾರೆ. ಇವು ತುಂಬಾ ಇಂಪಾರ್ಟೆಂಟ್ ಇವು 2 ಪ್ರಶ್ನೆಗಳು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ ಇದೊಂದು ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಬೆಲೆ ಮಿತಿ ಎಂದರೇನು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 2 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೇಳುವಂತಹ ಪ್ರಶ್ನೆ, ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದ್ರೂ 2 ಸಂಭವನೀಯ ವಿಧಾನಗಳನ್ನು ಬರೆಯಿರಿ. ಇದೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಅಧ್ಯಾಯ 6 ಪೈಪೋಟಿ ರಹಿತ ಮಾರುಕಟ್ಟೆಗಳು. ಓಕೆ, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಲಾಭ ಮತ್ತೆ ಏಕರೂಪವಲ್ಲದ ಸರಕುಗಳನ್ನು ಉತ್ಪಾದಿಸುವ ಮಾರುಕಟ್ಟೆ ಸಂರಚನೆ ಹೀಗೆನ್ನುವರು. ಇವು 2 ಪ್ರಶ್ನೆಗಳು. ನೆಕ್ಸ್ಟ್ ಬೇಡಿಕೆ ರೇಖೆ ಸ್ಥಿತಿಸ್ಥಾಪಕತ್ವ ಒಂದಕ್ಕಿಂತ ಹೆಚ್ಚು ಇದ್ದಾಗ MR ನ ಮೌಲ್ಯವು ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರ್ತದೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಒಟ್ಟು ಆದಾಯ ಇದನ್ನು ಕೂಡ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಶೂನ್ಯ ಉತ್ಪಾದನಾ ವೆಚ್ಚದೊಂದಿಗೆ ಏಕಸ್ವಾಮ್ಯ ಉದ್ಯಮ ಘಟಕದ ಒಟ್ಟು ಆದಾಯ ಗರಿಷ್ಠವಾದಾಗ ಲಾಭವು ಡ್ಯಾಶ್ ಆಗಿರುತ್ತದೆ. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ಓಕೆ. ನೆಕ್ಸ್ಟ್ ಏಕಸ್ವಾಮ್ಯ ಎಂದರೇನು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ದ್ವಿಸ್ವಾಮ್ಯ ಎಂದರೇನು ಇದು 2 ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನು ಬರೆಯಿರಿ ಇದೊಂದು ಕೇಳ್ತಾರೆ. ನೆಕ್ಸ್ಟ್ ಸೀಮಾಂತ ಆದಾಯ ಮತ್ತು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ನಡುವಿನ ಸಂಬಂಧವೇನು ಇವು ಕೂಡ ಕೇಳ್ತಾರೆ. ಇಷ್ಟು ಓಕೆ. ನೆಕ್ಸ್ಟ್ ಭಾಗ 2ಗೆ ನೀವು ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಭಾಗ 2 ಒಂದು ವಿಡಿಯೋ ಕೂಡ ಸಿಗುತ್ತೆ, ಎಲ್ಲಾ ವಿಷಯಗಳ ಒಂದು ಮಾಹಿತಿ ಕೂಡ ಸಿಗುತ್ತೆ. ಜೊತೆಗೆ ಈ ಒಂದು ವಿಡಿಯೋ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟಂತ ಕ್ವಶನ್ಸ್ ಗಳ ಜೊತೆಗೆ ನಿಮ್ಮ ಒಂದು ಕಾಲೇಜಲ್ಲಿ ನಿಮ್ಮ ನೋಟ್ಸ್ ಗಳ ಜೊತೆಗೆ ನಿಮ್ಮ ಪುಸ್ತಕಗಳ ಜೊತೆಗೂ ಕೂಡ ಅದನ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್ ವಿದ್ಯಾರ್ಥಿಗಳೇ, ನೋಡಿ ಈ ನಿಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ, 5 ಅಂಕಗಳಿಗೆ ಪಿಕ್ಸ್ ಬರುವಂಥ ಪ್ರಶ್ನೆ ಇದು. ನೋಡಿ, ಉತ್ಪಾದನಾ ಒಂದು ಹಂತಗಳನ್ನು ಕೇಳ್ತಾರೆ, ಒಟ್ಟು ಉತ್ಪಾದನೆ ಕೇಳ್ತಾರೆ, ಮಧ್ಯಂತರ ಸರಕುಗಳ ಬಳಕೆ ಕೇಳ್ತಾರೆ, ಮೌಲ್ಯವರ್ಧನೆ ಕೇಳ್ತಾರೆ. ನೋಡಿ, ಉತ್ಪಾದನಾ ಹಂತಗಳು ಗೋಧಿ, ಹಿಟ್ಟು, ಬ್ರೆಡ್, ಚಿಲ್ಲರೆ ಅಂಗಡಿಗಳು ಅಂತ ಇರುತ್ತೆ. ಒಟ್ಟು ಉತ್ಪಾದನೆ ಇಲ್ಲಿ ಕೊಟ್ಟಿದ್ದಾರೆ 500, 0 ಆ್ಯಂಡ್ ಡ್ಯಾಶ್ ಆ್ಯಂಡ್ ಹಿಟ್ಟು ಡ್ಯಾಶ್ 500, 300, ಬ್ರೆಡ್ 1100 ಡ್ಯಾಶ್ 300, ಚಿಲ್ಲರ್ ಅಂಗಡಿ ಡ್ಯಾಶ್ 1100 ಮತ್ತು 200. ಇಲ್ಲಿ ನಾವು ಕಾಣೆಯಾದಂಥ ಮೌಲ್ಯಗಳನ್ನು ಕಂಡುಹಿಡಬೇಕು. ಸಿಂಪಲ್ ಆಗಿದೆ. ಇಲ್ಲಿ ಮೈನಸ್ ಪ್ಲಸ್ ಬಿಟ್ಟರೆ ಬೇರೆ ಏನನ್ನು ಕೂಡ ಬರೋದಿಲ್ಲ. ನೋಡಿ, ಗೋಧಿ ಇಲ್ಲಿ ಒಟ್ಟು ಉತ್ಪಾದನೆ ಎಷ್ಟಿದೆ? 500 ಇದೆ. ಮಧ್ಯಂತರ ಸರಕುಗಳ ಬಳಕೆ ಎಷ್ಟು ಮಾಡಿಲ್ಲ ಅವರು. ಹಾಗಾದ್ರೆ ಮೌಲ್ಯವರ್ಧನೆ A to Z ಎಷ್ಟಿರುತ್ತೆ? ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮುಖ್ಯವಾಗಿ ಅವರ ಒಟ್ಟು ಉತ್ಪಾದನೆ ಇಲ್ಲಿ ಅವರ ಒಂದು ಮೌಲ್ಯವರ್ಧನೆ ಆಗಿರುತ್ತೆ. ಯಾಕಂದರೆ ಒಂದು ವೇಳೆ ಅವರು ಮಧ್ಯಂತರ ಸರಕುಗಳ ಬಳಕೆ ಏನಾದರೂ ಖರ್ಚು ಮಾಡಿದರೆ 500 ರೂಪಾಯಿ ಮೈನಸ್ ಮಾಡಬೇಕಾಗಿತ್ತು. ಬಟ್ ಅವ್ರದ್ದು ಬಳಕೆನೇ ಅಲ್ಲಿಗಿಲ್ಲ. ಹಾಗಾಗಿ A to Z ಅವರ ಮೌಲ್ಯವರ್ಧನೆ 500 ಆಗಿರುತ್ತೆ. ಹಿಟ್ಟು ಒಟ್ಟು ಉತ್ಪಾದನೆ ಕೊಟ್ಟಿಲ್ಲ, ಬಟ್ ಮಧ್ಯಂತರ ಸರಕುಗಳು 500 ಖರ್ಚು ಮಾಡ್ಯಾರೆ. ಮೌಲ್ಯವರ್ಧನೆ ಲಾಭ ಎಷ್ಟಿದೆ? 300 ಇದೆ. ಎರಡನ್ನೂ ಕೂಡಿಸಿದ್ರೆ ಎಷ್ಟು ಬರುತ್ತೆ? ಇಲ್ಲಿ 800. 500 + 300 800 ಅವರ ಒಟ್ಟು ಉತ್ಪಾದನೆ. ಯಾವುದು? ಹಿಟ್ಟು. ಬ್ರೆಡ್ 1100 ಒಟ್ಟು ಉತ್ಪಾದನೆ ಆಗಿದೆ, ಬಟ್ ಮಧ್ಯಂತರ ಕೊಟ್ಟಿಲ್ಲ, ಬಟ್ ಅವರಿಗೆ ಮೌಲ್ಯ ಎಷ್ಟಾಗಿದೆ? 300 ಆಗಿದೆ. ಹಾಗಾದರೆ 1100 ರೂಪಾಯಿದಲ್ಲಿ 300 ರೂಪಾಯಿ ಕಳೆದ್ರೆ ಎಷ್ಟು ಉಳಿತದೆ? ಈ ಸಿಂಪಲ್ ಆಗಿ ಟ್ರಿಕ್ ಇದು, 800 ಉಳಿತದೆ. ಹೌದಾ? ನೆಕ್ಸ್ಟ್ ಇಲ್ಲಿ ಬಂದ್ಕೊಂಡು ಮಧ್ಯಂತರ ಸರಕುಗಳು 1100 ಇದೆ, ಮೌಲ್ಯವರ್ಧನೆ 200, ಎರಡು ಸೇರಿಸ್ಬಿಟ್ರೆ ನಮ್ಗೆ ಎಷ್ಟು ಬರುತ್ತೆ? 1300. ಇಷ್ಟು ಮಾಡಿಬಿಟ್ರೆ ನಿಮಗೆ 5 ಅಂಕಗಳು ಈಸಿಯಾಗಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಷಯಗಳ ನೋಟ್ಸ್ ಕೂಡ ಈ ಒಂದು ಚಾನಲಲ್ಲಿ ಇದೆ. ಹಾಯ್ ವಿದ್ಯಾರ್ಥಿಗಳೇ, ನೋಡಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಡುವಂತಹ ನೋಡಿ ಪೂರಕ ಪರೀಕ್ಷೆಯಲ್ಲಿ 2 ರೀತಿಯ ಒಂದು ಲೆಕ್ಕಗಳು ಬಂದಿದ್ದು. ಅಂದರೆ ಭಾಳ ವಿದ್ಯಾರ್ಥಿಗಳು ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಯಾಕಂದರೆ ಇಲ್ಲಿ ಒಂದು ಪ್ಲಸ್ ಮಾಡಬೇಕು, ಒಂದು ಮೈನಸ್ ಮಾಡಬೇಕಾಗುತ್ತೆ. 2 ಪ್ರಾಬ್ಲಮ್ಸ್ 4 ಅಂಕಗಳಿಗೆ ಕೇಳ್ತಾರೆ ಇದು. ನೋಡಿ, ಫಸ್ಟ್ ನಿಮಗೆ ಈ ಒಂದು ಪ್ರಾಬ್ಲಮ್ ಪೂರಕ ಪರೀಕ್ಷೆಯಲ್ಲಿ ಬಂದಿತ್ತು. ಮಾರಾಟದ ಪ್ರಮಾಣ 0, 1, 2, 3, 4, 5, 6, 7 ಕೊಟ್ಟಿದ್ದಾರೆ. TR ರೂಪಾಯಿದಲ್ಲಿ 0, 5, 10, 15, 20, 25, 30, 35 ಕೊಟ್ಟಿದ್ದಾರೆ. TC ರೂಪಾಯಿದಲ್ಲಿ 5, 7, 10, 12, 15, 23, 33, 40 ಕೊಟ್ಟಿದ್ದಾರೆ. ಲಾಭಗಳನ್ನು ಕಂಡುಹಿಡಬೇಕು ನಾವು ಇವಾಗ. ಅಂದರೆ TR ಮತ್ತು TCN ಕೊಟ್ಟು ಲಾಭವನ್ನು ಕಂಡುಹಿಡಬೇಕಾದ್ರೆ ನಾವು ಇಲ್ಲಿ ಕಡ್ಡಾಯವಾಗಿ ಮೈನಸ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಪ್ಲಸ್ ಮಾಡಬಾರ್ದು. ಇನ್ನೊಂದು ಲೆಕ್ಕ ಇಲ್ಲೇ ಇದೆ. P ಕೊಟ್ಟಿರ್ತಾರೆ 1, 2, 3, 4, 5, 6, 7, 8 ಕೊಟ್ಟಿರ್ತಾರೆ. D1 9, 8, 7, 6, 5, 4, 3, 2 ಕೊಟ್ಟಿರ್ತಾರೆ.
D2 24 20 18 16 14 12 10 8 ಕೊಟ್ಟಿರ್ತಾರೆ. ಇಲ್ಲಿ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿ ಅಂತ ಹೇಳ್ತಾರಲ್ವಾ, ಇಲ್ಲಿ ನಾವು ಪ್ಲಸ್ ಮಾಡಬೇಕಾಗತ್ತೆ. ಈ ಒಂದು ಪ್ರಾಬ್ಲಮ್ಮೇ ಬೇರೆ, ಈ ಪ್ರಾಬ್ಲಮ್ಮೇ ಬೇರೆ. ಎಲ್ಲಿ ಲಾಭವನ್ನು ಕಂಡುಹಿಡಿಬೇಕಾಗಿರುತ್ತೆ ಅಲ್ಲಿ ಮೈನಸ್ ಮಾಡಬೇಕು, ಎಲ್ಲಿ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಬೇಕಾಗಿರುತ್ತೆ ಅಲ್ಲಿ ಪ್ಲಸ್ ಮಾಡಬೇಕು. ಎರಡೂ ಕನ್ಫ್ಯೂಸ್ ಆಗ್ತದೆ. ಹಾಗಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ TR ಏನು ಕೊಟ್ಟಿದ್ದಾರೆ? 0 ಇದೆ. TC ಎಷ್ಟಿದೆ? 5 ಇದೆ. ಹಾಗಾದರೆ 0ದಲ್ಲಿ 5ಅನ್ನು ಕಳೆದಾಗ, ಯಾವುದೇ ಒಂದು ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ಅಲ್ಲಿ ಬರುವಂತಹ ಒಂದು ಚಿಹ್ನೆ ಯಾವುದಾಗಿರುತ್ತೆ ಅಂದರೆ -5 ಆಗಿರುತ್ತೆ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ 5 ಇದೆ. 5ರಲ್ಲಿ 7 ಹೋದರೆ ಎಷ್ಟು? -2 ಬರುತ್ತೆ. 10ರಲ್ಲಿ 10 ಹೋದರೆ 0 ಬರುತ್ತೆ. ನೆಕ್ಸ್ಟು TR 15, TC 12. 15ರಲ್ಲಿ 12 ಹೋದರೆ 3 ಬರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಮೈನಸ್ ಚಿಹ್ನೆ ಬರೋದಿಲ್ಲ, ಯಾಕಂದರೆ ಇಲ್ಲಿ TR ಮೊದಲಿನ ಸಂಖ್ಯೆ ದೊಡ್ಡ ಸಂಖ್ಯೆ ಇದೆ, ಇಲ್ಲಿ TC ಸಣ್ಣ ಸಂಖ್ಯೆ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದಾಗ 3 ಬರುತ್ತೆ, ಯಾವುದೇ ಕಾರಣಕ್ಕೂ ಮೈನಸ್ ಬರಲ್ಲ. 20ರಲ್ಲಿ 15 ಹೋದರೆ 5 ಬರುತ್ತೆ. 25ರಲ್ಲಿ 23 ಹೋದರೆ 2 ಬರುತ್ತೆ. 30ರಲ್ಲಿ 33 ಹೋದರೆ -3 ಬರುತ್ತೆ. 35ರಲ್ಲಿ 45 ಎಷ್ಟು? -5 ಬರುತ್ತೆ. ಇಷ್ಟು ಮಾಡಿದರೆ ನಿಮಗೆ 4 ಅಂಕಗಳು ಬರುತ್ತೆ. ಫಿಕ್ಸ್ ಇದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. TR ಮತ್ತು TCಗಳನ್ನು ಕೊಟ್ಟಾಗ ಯಾವುದೇ ಕಾರಣಕ್ಕೂ ಲಾಭಗಳನ್ನು ಕಂಡುಹಿಡಬೇಕಾದ್ರೆ ಮೈನಸ್ ಮಾಡಬೇಕು. TR ಬೆಲೆಗಳಲ್ಲಿ TC ಬೆಲೆಗಳನ್ನು ಕಳೆದಾಗ ನಮಗೆ ಲಾಭ ಸಿಗುತ್ತೆ, ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, P ಕೊಟ್ಟಿದ್ದಾರೆ. D1 ಮತ್ತು D2 ಕೊಟ್ಟು ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಲಿಕ್ಕೆ ಹೇಳ್ತಾರೆ. ಇಲ್ಲಿ ಭಾಳ ಇಂಪಾರ್ಟೆಂಟ್, ಇಲ್ಲಿ ಪ್ಲಸ್ ಮಾಡಬೇಕು. D1 ಬೆಲೆಗಳು ಎಷ್ಟಿದೆ? D1 ಮೊದಲನೇ ಬೆಲೆ 9 ಇದೆ. D2 ಮೊದಲನೇ ಬೆಲೆ ಎಷ್ಟಿದೆ? 24 ಇದೆ. 24 9 ಎಷ್ಟು? 33. ನೆಕ್ಸ್ಟ್ D1 8 ಇದೆ. 20 28 7 18 25 16 6 22 14 + 5 19 12 + 4 16 10 + 3 13 8 2 10. ಇಷ್ಟು ಮಾಡಿದರೆ ಇದಕ್ಕೂ ಕೂಡ ಎಷ್ಟು ಮಾರ್ಕ್ಸ್ ಬರುತ್ತೆ? ನಿಮಗೆ 4 ಅಂಕಗಳು ಬರುತ್ತೆ. ಓಕೆ, ಇಷ್ಟು ಇಂಪಾರ್ಟೆಂಟ್. ಓಕೆ, ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಎಜುಕೇಷನ್ ಕೂಡ ಪ್ರಾಬ್ಲಮ್ ಹೇಳ್ಕೊಡ್ತೇನೆ. ಹಾಗೆ ಎಕನಾಮಿಕ್ಸ್ ಮತ್ತು ಅಕೌಂಟೆನ್ಸಿ ಆ್ಯಂಡ್ ಎಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಈ ಒಂದು ನನ್ನ ಚಾನಲಲ್ಲಿ ಸಿಗುತ್ತೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್ ವಿದ್ಯಾರ್ಥಿಗಳೇ, ಇದು ದ್ವಿತೀಯ PUC ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾಕಂದರೆ ಪ್ರಿಪ್ರೇಟರಿ ಪೂರಕ ಪರೀಕ್ಷೆ 2ರಲ್ಲಿ ಕೇಳಿದ್ದಾರೆ 6 ಅಂಕಗಳಿಗೆ. ನೋಡಿ, ಅವರು ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇದು ಅರ್ಥಶಾಸ್ತ್ರ ವಿಷಯದಲ್ಲಿ ಬರುವಂತಹ ಒಂದು ಪ್ರಶ್ನೆ. ಕ್ವಾಂಟಿಟೀಸ್ ಕೊಟ್ಟಿರ್ತಾರೆ 0 1 2 3 4 5 6 ಕೊಟ್ಟಿರ್ತಾರೆ. SMC ಗ್ಯಾಪ್ 0, ಕ್ವಾಂಟಿಟಿ 0 ಇದ್ದಾಗ SMC ಬೆಲೆನೂ 0 ಇರುತ್ತೆ. 500 300 200 300 500 800 ಕ್ವಾಂಟಿಟೀಸ್ ಮತ್ತು SMC ಮತ್ತು TFC ಅನ್ನು ಕೊಟ್ಟಿರ್ತಾರೆ. ಈ ಒಂದು ಲೆಕ್ಕದಲ್ಲಿ ನಾವು ತಿಳಿಸುವಂತಹ ಒಂದು ಪ್ರಾಬ್ಲಮಲ್ಲಿ TFC ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 100 ಕೊಟ್ಟಿದ್ದಾರೆ. ಎಷ್ಟು? 100 ಕೊಟ್ಟಿದ್ದಾರೆ. TFC ಎಷ್ಟು ಕೊಟ್ಟಿದ್ದಾರೆ? 100 ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಏನು ಕಂಡುಹಿಡಬೇಕು ಅಂದರೆ, ಇಲ್ಲಿ TFC ಎಷ್ಟಿದೆ? 100 ಇದೆ. TFC ಎಷ್ಟಿರುತ್ತೆ? 100 ಕೊಟ್ಟಿದ್ದಾರೆ. ಕ್ವಶನ್ ಪೇಪರಲ್ಲೇ ಕೊಟ್ಟಿರ್ತಾರೆ ಇದನ್ನು. TFC 100 ಕೊಟ್ಟಿದ್ದಾರೆ. ಇವಾಗ ನಾವು ಏನು ಮಾಡಬೇಕು? ಕಂಡುಹಿಡಬೇಕು ಅಂದರೆ TVC ಕಂಡುಹಿಡಬೇಕು, TC ಕಂಡುಹಿಡಬೇಕು, AVC ಕಂಡುಹಿಡಬೇಕು ಮತ್ತು SACಯನ್ನು ಕಂಡುಹಿಡಬೇಕಾಗತ್ತೆ. ಹೌದಾ? ಹಾಗಾದರೆ ಮೊಟ್ಟ ಮೊದಲು ನಾವು TVCಯನ್ನು ಕಂಡುಹಿಡಿಯೋಣ. TVC ಕಂಡುಹಿಡಿಯುವಂಥದ್ದು ಸೂತ್ರ ಏನಪ್ಪ ಅಂದರೆ ಸಿಗ್ಮಾ SMC ಮಾಡಬೇಕು. ಏನು ಮಾಡಬೇಕು? ಸಿಗ್ಮಾ SMC ಮಾಡಬೇಕು. ಸಿಗ್ಮಾ SMC ಅಂದರೆ ಏನಿದೆ? ಸಿಗ್ಮಾ ಪದದ ಅರ್ಥ ಏನು ಅಂದರೆ, ಅದರ ಚಿಹ್ನೆದ ಅರ್ಥ ಏನು ಅಂದರೆ ಪ್ಲಸ್ ಮಾಡುವಂಥದ್ದು. ನೋಡಿ, ಈ SMCಯ 0 ಕ್ವಾಂಟಿಟೀಸ್ ಏನಿದೆ? 0 ಇದೆ. ಇಲ್ಲಿ TVC ಏನು ಬರುತ್ತೆ? 0ನೇ ಬರುತ್ತೆ. ಗ್ಯಾಪ್ ಇದೆ, ಗ್ಯಾಪ್ ಅಂತ ಕೊಡಿ. 1ನೇ ಕ್ವಾಂಟಿಟೀಸ್ಗೆ SMC ಎಷ್ಟಿದೆ? 500 ಇದೆ. 500ಅನ್ನು ಹಚ್ಚಬೇಕು. ಇದು ನಾವು TVC ಕಂಡುಹಿಡಿಯುವಂಥದ್ದು ನಾನು ಹೇಳ್ಕೊಡ್ತಾ ಇದ್ದೇನೆ. ನೆಕ್ಸ್ಟ್ TC AVC SAC ಕಂಡುಹಿಡಿಯುವಂಥದ್ದು ನಾನು ಹೇಳ್ಕೊಡ್ತೇನೆ. TVC ಕಂಡುಹಿಡಿಬೇಕಾದ್ರೆ ಸಿಗ್ಮಾ SMC ಮಾಡಬೇಕು. ಆ SMCಗಳನ್ನೇ ಪ್ಲಸ್ ಮಾಡ್ತಾ ಹೋಗಬೇಕು. ಆ SMCಯ ಪ್ರಾಪ್ತಾಂಕಗಳು 500 300 200 300 500 800 ಇದೆ. ಇವುಗಳನ್ನೇ ನಾವು ಪ್ಲಸ್ ಮಾಡ್ತಾ ಹೋದಾಗ ನಮಗೆ TVC ಸಿಗುತ್ತೆ. TVCಯ ಮೊದಲನೇ ಕ್ವಾಂಟಿಟೀಸ್ 500 ಇದೆ. 500 ಹಚ್ಚಿದ್ದೇವೆ. ನೆಕ್ಸ್ಟು SMCಯ 2ನೇ ಕ್ವಾಂಟಿಟೀಸ್ ಯಾವುದಿದೆ? 300 ಇದೆ. TVCಯ ಒಂದು ಮೊದಲನೇ ಕ್ವಾಂಟಿಟೀಸ್ ಜೊತೆಗೆ
SMCಯ ಎರಡನೇ ಕ್ವಾಂಟಿಟೀಸ್ ಜೊತೆಗೆ ಏನು ಮಾಡಬೇಕು ಅಂದರೆ ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ ಎಷ್ಟು ಬಂತದು? 800 ಆಯಿತು. ಎಷ್ಟಾಯಿತು? 800. ನೆಕ್ಸ್ಟ್ ಬಂದುಬಿಟ್ಟು ಈ SMCಯ ಮೂರನೇ ಕ್ವಾಂಟಿಟೀಸ್ ಮತ್ತು TVCಯ ಎರಡನೇ ಕ್ವಾಂಟಿಟೀಸ್ ಏನು ಮಾಡಬೇಕು ನಾವು? ಪ್ಲಸ್ ಮಾಡಿದಾಗ 800 ಪ್ಲಸ್ 200 1000 ಆಯಿತು. ನೆಕ್ಸ್ಟು ಇದೇ ರೀತಿ ಜೆಡ್ ಆಕಾರದಲ್ಲಿ ಬರ್ತದೆ, ಜಿಗ್ಜಾಗ್ ರೂಪದಲ್ಲಿ. 1000 ಪ್ಲಸ್ 300 1300. 1300 ಪ್ಲಸ್ 500 1800 ಬರುತ್ತೆ. ಎಷ್ಟು? 1800. 1800 ಪ್ಲಸ್ 800 ಆದರೆ ಎಷ್ಟಾಗುತ್ತೆ? 2600. ಇಷ್ಟು ಮಾಡಿದರೆ ಸಾಕು ನೀವು TVC ಕಂಡುಹಿಡಿಯುವಂಥದ್ದು. ಇಷ್ಟೇ, ಮತ್ತೆ ಏನಿಲ್ಲ. ನೆಕ್ಸ್ಟು TC ಕಂಡುಹಿಡಿಯೋಣ. TC ಕಂಡುಹಿಡಿಯುವಂಥ ಸೂತ್ರ ಏನಿದೆ? TFC ಪ್ಲಸ್ TVC ಮಾಡಬೇಕು. ನೋಡಿ ಇಲ್ಲಿ TFC ಪ್ಲಸ್ TVC ಇವು ಎರಡನ್ನು ಕೂಡಿಸಿದರೆ ಈ TFC ಬೆಲೆಗಳು ಮತ್ತು TVC ಬೆಲೆಗಳನ್ನು ಕೂಡಿಸಿದಾಗ ನಮಗೇನು ಸಿಗುತ್ತೆ? TC ಸಿಗುತ್ತೆ. ಹಾಗಾದರೆ ಬನ್ನಿ, TFC ಮೊದಲನೇ ಕ್ವಾಂಟಿಟೀಸ್ ಏನಿದೆ? 100 ಇದೆ, ಹೌದಲ್ವಾ? 100 ಇದೆ. TVC ಗ್ಯಾಪ್ ಇದೆ, 100ಕ್ಕೆ 100 ಬರುತ್ತೆ. ನೆಕ್ಸ್ಟು ಒಂದನೆಯ ಕ್ವಾಂಟಿಟೀಸ್ 100 ಇದೆ. 0 ಕ್ವಾಂಟಿಟೀಸ್ TFC 100 ಇರುತ್ತೆ, 100 ಹಚ್ಬೇಕು ನಾವು. ಒಂದನೇ ಕ್ವಾಂಟಿಟೀಸ್ 100 ಮತ್ತು TVCಯ ಒಂದನೇ ಕ್ವಾಂಟಿಟೀಸ್ 500. 500 ಪ್ಲಸ್ 100 600, ಹೌದಾ? ನೆಕ್ಸ್ಟು 800 100 900. 1100 ಯಾಕೆ ಹೇಳಿ? TC ಕಂಡುಹಿಡಿಬೇಕು ಆದರೆ TFC ಬೆಲೆಗಳನ್ನು TVC ಬೆಲೆಗಳ ಜೊತೆಗೆ ನಾವೇನು ಮಾಡಬೇಕು? ಪ್ಲಸ್ ಮಾಡ್ತಾ ಹೋಗ್ಬೇಕು. 100 ಪ್ಲಸ್ 1300 1400. 100 ಪ್ಲಸ್ 1800 1900. 100 ಪ್ಲಸ್ 2600 2700. ಓಕೆನಾ? ಏನು ಕಂಡುಹಿಡಿದ್ವಿ? TC ಕಂಡುಹಿಡಿದದ್ದು ಇವಾಗ ನಾವು. ನೆಕ್ಸ್ಟ್ ಬಂದುಬಿಟ್ಟು ABC ಕಂಡುಹಿಡಿಯುವಂಥ ಸೂತ್ರ ಏನು? ನೀವು ಕರೆಕ್ಟಾಗಿ ಲೆಕ್ಕ 6ಕ್ಕೆ 6 ಮಾರ್ಕ್ಸ್ ತೊಗೊಳ್ಬೇಕಂದ್ರೆ ಮೊದಲು ನೀವೇನು ಮಾಡಬೇಕು? ಸೂತ್ರಗಳನ್ನು ನೆನಪಿಟ್ಕೊಳ್ಬೇಕು. ABC ಕಂಡುಹಿಡಿಯುವಂಥ ಸೂತ್ರ ಏನು? TVC ಡಿವೈಡೆಡ್ ಬೈ Q, ಅಂದರೆ Q ಕ್ವಾಂಟಿಟೀಸ್ಗಳನ್ನು TVC ಬೆಲೆಗಳ ಜೊತೆಗೆ ನಾವು ಏನು ಮಾಡಬೇಕು? ಡಿವೈಡೆಡ್ ಮಾಡಬೇಕು, ಭಾಗಿಸಬೇಕು. ಎಲ್ಲಿ ಇದೆ TVC? ಎಲ್ಲಿದೆ? ಇದು ಗ್ಯಾಪ್ ಇದೆ, ಗ್ಯಾಪ್ ಕೊಟ್ಟುಬಿಡೋಣ. TVCಯ ಮೊದಲನೇ ಬೆಲೆ ಏನಿದೆ? ಗ್ಯಾಪ್ ಇದೆ. ಇಲ್ಲಿಯೂ ಕೂಡ ABCಯ ಮೊದಲನೇ 0 ಕ್ವಾಂಟಿಟಿ 0ನೇ ಆಗಿರ್ತದೆ. ನೆಕ್ಸ್ಟ್ TVCಯ ಒಂದನೇ ಕ್ವಾಂಟಿಟೀಸ್ 500 ಭಾಗಿಸು 1 500 ಆಯಿತು. 800 ಭಾಗಿಸಿ 200 ಎಷ್ಟಾಗುತ್ತೆ? 400 ಆಗುತ್ತೆ. TVCಯ ಮೂರನೇ ಕ್ವಾಂಟಿಟೀಸ್ 1000 ಇದೆ. ಇಲ್ಲಿ ಕ್ವಾಂಟಿಟೀಸ್ ಮೂರನೇದು 1000 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ? 333.33 ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 1300 ಡಿವೈಡೆಡ್ ಬೈ 4 ಬರುತ್ತೆ, 325 ಬರುತ್ತೆ. ನೆಕ್ಸ್ಟ್ 1800 ಡಿವೈಡೆಡ್ ಬೈ 5 ಎಷ್ಟು? 360 ಬರುತ್ತೆ. ನೆಕ್ಸ್ಟ್ 2600 TVC ಆರನೆಯ ಕ್ವಾಂಟಿಟೀಸ್ 2600 ಡಿವೈಡೆಡ್ ಬೈ 6 ಆದರೆ 433.33 ಬರುತ್ತೆ. ಓಕೆನಾ? ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ SICಗಳನ್ನು ಕಂಡುಹಿಡಿಯುವಂಥದ್ದು. SICಯನ್ನು ಕಂಡುಹಿಡಿಯೋಣ. SIC ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಂದರೆ TC ಡಿವೈಡೆಡ್ ಬೈ Q ಅಂತ ಇದೆ. TC ಬೆಲೆಗಳ ಜೊತೆಗೆ ಈ ಕ್ವಾಂಟಿಟೀಸ್ಗಳನ್ನು ನಾವು ಡಿವೈಡೆಡ್ ಮಾಡಿದಾಗ, ಭಾಗಿಸಿದಾಗ ನಮಗೆ ಸಿಗುತ್ತೆ. ಯಾಕಂದರೆ SIC ಕೂಡ TCನೂ ಏನಿದೆಯಪ್ಪ ಅಂದರೆ ಅಲ್ಲಿ TC ಮೊದಲನೆಯ ಒಂದು ಕ್ವಾಂಟಿಟೀಸ್ ಏನಿದೆ 100 ಇದ್ದರೂ ಕೂಡ ಅದನ್ನೇನು ಮಾಡಬೇಕು ನಾವು? ಗ್ಯಾಪೇ ಕೊಡೋಣ. ಯಾಕಂದರೆ ಇಲ್ಲಿ 0 ಇರುತ್ತೆ. ಯಾವಾಗಲೂ ಯಾವುದೇ ಸಂಖ್ಯೆಯನ್ನು ನಾವು 0ಗೆ ಭಾಗಿಸಿದಾಗ 0ನೇ ಬರುತ್ತೆ, ಅದು ಗ್ಯಾಪೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ TC ಜೊತೆಗೆ ನಾವು Qವನ್ನು ನಾವೇನು ಮಾಡಬೇಕು? ಕ್ವಾಂಟಿಟೀಸ್ಗಳನ್ನು ಭಾಗಿಸಬೇಕು. ಒಂದನೆಯ TC ಬೆಲೆ ಎಷ್ಟಿದೆ? 600 ಡಿವೈಡೆಡ್ ಬೈ 1 600 ಬರುತ್ತೆ. ನೆಕ್ಸ್ಟು TC 900 ಎರಡನೇ ಕ್ವಾಂಟಿಟೀಸ್ ಎಷ್ಟಿದೆ? 900 ಇದೆ. 900 ಮತ್ತು 2 ಭಾಗಿಸು 2 ಎಷ್ಟು ಬರುತ್ತೆ? 450 ಬಂತು. ನೆಕ್ಸ್ಟು TCಯ ಮೂರನೇ ಕ್ವಾಂಟಿಟೀಸ್ 1100 ಡಿವೈಡೆಡ್ ಬೈ 3 ಆದರೆ 366.66 ಬರುತ್ತೆ. ನೆಕ್ಸ್ಟು TCಯ ನಾಲ್ಕನೇ ಕ್ವಾಂಟಿಟೀಸ್ 1400 ಭಾಗಿಸು 4 ಆದರೆ ಎಷ್ಟು ಬರುತ್ತೆ? ಇಲ್ಲಿ 4 ಆದರೆ
ಇಲ್ಲಿ ಇಂಪಾರ್ಟೆಂಟ್ ಆಗಿ ಇಲ್ಲಿ 350 ಬರುತ್ತೆ. ನೆಕ್ಸ್ಟ್ 1900 ಡಿವೈಡೆಡ್ 5 ಎಷ್ಟು ಬರುತ್ತೆ ಅಂದರೆ 380 ಬರುತ್ತೆ. ಕೊನೆಯ 6ನೇ ಟಿ ಸಿಯ ಒಂದು ಬೆಲೆ 2700 ಡಿವೈಡೆಡ್ ಬೈ 600 ಮಾಡಿದಾಗ 450 ಸಿಗುತ್ತೆ. ಇಷ್ಟು ನಾವು ಮಾಡಿದರೆ ನಿಮಗೆ 6 ಅಂಕಗಳು ಸಿಗುತ್ತೆ. ಇದು ಟಿ ಬಿ ಸಿ, ಟಿ ಸಿ ಮತ್ತು ಎ ಬಿ ಸಿ, ಎಸ್ ಎಸ್ ಸಿಗಳನ್ನು ಕಂಡುಹಿಡಿಯುವಂಥದ್ದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಹೀಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಈ ಒಂದು ಚಾನಲಲ್ಲಿ ಇದೇ ಇರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೋಡಿ ಪೂರಕ ಪರೀಕ್ಷೆ 2 ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ. ಯಾಕಂದರೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ, ಜೊತೆಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ. ಯಾಕಂದರೆ ಎಲ್ಲ ವಿಷಯಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಹೈಲೈಟ್ ಪಿಕ್ಸ್ಡ್ ಬರುವಂತಹ ಕ್ವಶನ್ಸ್ಗಳು ಈ ಒಂದು ವಿಡಿಯೋದಲ್ಲಿ ಇದೆ. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಡುವಂತಹ ದ್ವಿತೀಯ PUC ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬರುವಂತಹ ಅರ್ಥಶಾಸ್ತ್ರ ವಿಷಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳಿಕೊಡ್ತಾ ಇದ್ದೇನೆ. ಬನ್ನಿ, ಇವು ನಿಮ್ಮ ಬೋರ್ಡ್ ಪರೀಕ್ಷೆ ಮತ್ತು ಪೂರಕ ಪರೀಕ್ಷೆಗೆ ಪಿಕ್ಸ್ ಬರುವಂತಹ ಪ್ರಶ್ನೆಗಳು. ನೋಡಿ, ಇಲ್ಲಿ ಮೊಟ್ಟ ಮೊದಲು ನಿಮಗೆ ಒಂದು ಮಾರುಕಟ್ಟೆಯಲ್ಲಿ 2 ಅನುಭೋಗಿಗಳಿದ್ದಾರೆ ಎಂದು ಪರಿಗಣಿಸಿ ಬೆಲೆಯ ವಿವಿಧ ಮಟ್ಟದಲ್ಲಿ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸರಕಿನ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಿ. ಇದು ಒಂದು ಬಹಳ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಕ್ವಶನ್ ಕೊಟ್ಟಿರ್ತಾರೆ ಈ ರೀತಿಯಲ್ಲಿ, ನೀವು ಆನ್ಸರನ್ನು ಬರೆಯುವಂಥದ್ದು. ಇದು ಒಂದು ಚಟುವಟಿಕೆ ನಿಮಗೆ ಕೊಡ್ತಾರೆ, ಬಹಳ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಏನು ಸಿಂಪಲ್ ಆಗಿದೆ, ಏನು ಮಾಡಬೇಕಿಲ್ಲಿ, D1 ಮತ್ತು D² ಇದಲ್ವಾ, D1 ಮತ್ತು D2 ಇವು ಎರಡನ್ನೂ ಪ್ಲಸ್ ಮಾಡಿದರೆ ಸಾಕು. 24 ಪ್ಲಸ್ 9 ಎಷ್ಟಿದೆ? 33. ಆಲ್ರೆಡಿ ಇಲ್ಲಿ ಮಾಡಿಬಿಟ್ಟಿದ್ದಾರೆ. 28 ಎಷ್ಟು? 28. 18 7 ಎಷ್ಟು? 25. 16 6 22. 14 5 19. 12 4 16. 10 3 13. 8 2 10. 4 ಮಾರ್ಕ್ಸ್ ಸಿಗ್ತದೆ. ಇಷ್ಟೇ ಮಾಡಿದರೆ ಸಾಕು. ನೀವು ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಲಿಕ್ಕೆ ಹೇಳಿರ್ತಾರೆ, ಆಲ್ರೆಡಿ D1 D2 ಕೊಟ್ಟಿರ್ತಾರೆ, ಆರಾಮಾಗಿ ನೀವು ಮಾಡ್ಬೋದು. ಓಕೆ, ಇಷ್ಟು ಮಾಡಿದರೆ ಆಯ್ತು. ಇದು ಒಂದು ಪಿಕ್ಸ್ ಬರುವಂಥ ಪ್ರಶ್ನೆ. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಬೇಕಿಲ್ಲಿ. ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿ ಅಂತ ಕೊಟ್ಟಿರ್ತಾರೆ, ಹೌದಾ? ಇವೆರಡರ ಮಧ್ಯದಲ್ಲಿ ನೀವೇನು ಮಾಡಬೇಕಿಲ್ಲಿ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ನಾವು ಈ ಒಂದು ಕೋಷ್ಟಕವನ್ನು ರಚಿಸಬೇಕು. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಒಂದು ಮಾವಿನ ಹಣ್ಣನ್ನು ತಿಂದಾಗ ಒಬ್ಬ ಮನುಷ್ಯ ಮೊಟ್ಟ ಮೊದಲು ಅವನ ಮುಂದೆ ಮಾವಿನ ಹಣ್ಣು ಇಟ್ಟ ತಕ್ಷಣವೇ, ಒಂದು ಮಾವಿನ ಹಣ್ಣು ತಿಂದ ತಕ್ಷಣವೇ ಅವನಿಗೆ ತನ್ನಲ್ಲಿರುವಂಥ ಆ ಮಾವಿನ ಹಣ್ಣಿನಲ್ಲಿರುವಂಥ ತುಷ್ಟಿಗುಣ, ತುಂಬ ತುಷ್ಟಿಗುಣ ಇರುವ ಎಲ್ಲ ಒಂದು ತುಷ್ಟಿಗುಣವನ್ನು ಅನುಭವಿಸ್ತಾನೆ. ಅದೇ ಒಂದು ಹಣ್ಣು ತಿಂದ ಮೇಲೆ 12ರಷ್ಟಾದಂಥ ತುಷ್ಟಿಗುಣ ಜೊತೆಗೆ ಅವನಿಗೆ ನಿಧಾನವಾಗಿ 2ನೇ ಮಾವಿನ ಹಣ್ಣು ತಿಂದಾಗ ಅವನಿಗೆ 6ರಷ್ಟು ತುಷ್ಟಿಗುಣ ಆಗ್ತದೆ. ನೆಕ್ಸ್ಟು 3 ತಿಂದಾಗ 4ರಷ್ಟು, ಆಮೇಲೆ 4 ತಿಂದಾಗ 2ರಷ್ಟು, 5 ತಿಂದಾಗ 0, 6 ತಿಂದಾಗ ಮತ್ತೆ ಆ ಒಂದು ಮಾವಿನ ಹಣ್ಣಿನ ಮೇಲೆ ಇರುವಂಥ ವ್ಯಾಮೋಹ ಏನಾಗಿಬಿಡ್ತದೆ ಅಂದರೆ ಕಡಿಮೆ ಆಗಿಬಿಡ್ತದೆ. ಈ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ನಾವು ರಚಿಸಬೇಕು. ಇಲ್ಲಿ ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿ ಕೊಟ್ಟಿರ್ತಾರೆ. ಈ ಪ್ರಕಾರ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ರಚಿಸಿ. ಓಕೆ, ಈ ರೀತಿ ಬರಬೇಕು. ಅದು ನೆಕ್ಸ್ಟ್ ಬಂದುಬಿಟ್ಟು ಇದು ಭಾಳ ಇಂಪಾರ್ಟೆಂಟ್, 5-6 ಅಂಕಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬಂದುಬಿಟ್ಟು ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ಸ್ಪಷ್ಟಪಡಿಸಬೇಕು ನಾವು. ನೋಡಿ, ಮೊಟ್ಟ ಮೊದಲು ಇಲ್ಲಿ 3 ಒಂದು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ಬರ್ತದೆ. ಈ ರೀತಿ ನೀವು ಡೈಗ್ರಾಮ್ ತೆಗೆದು ಅದಕ್ಕೆ ನೀವೇನು ಮಾಡಬೇಕು, ಇಷ್ಟು ವಿವರಿಸ್ಬಿಟ್ರೆ, ವಿವರಣೆ ಕೊಟ್ಬಿಟ್ರೆ ಆರಾಮಾಗಿ ನಿಮಗೆ 6 ಅಂಕಗಳನ್ನು ಆರಾಮಾಗಿ ತೆಗೆದುಕೊಳ್ಬೋದು. ಇದು ಒಂದು ಫಸ್ಟ್ ಔದಾಸೀನ್ಯ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿದ್ರೆ ಇಲ್ಲಿ ಹೆಚ್ಚಿನ ಮಟ್ಟದ ತುಷ್ಟಿಗುಣ ನೀಡುತ್ತದೆ. ಅದು 2ನೇದು ಲಕ್ಷಣ ಯಾವುದು? ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ. ಜೊತೆಗೆ 3ನೇದು 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಒಂದನ್ನೊಂದು ಏನಾಗುವುದಿಲ್ಲ, ಛೇದಿಸುವುದಿಲ್ಲ. ಈ 3 ಲಕ್ಷಣಗಳನ್ನು ಬರೆದ್ರೆ ಸಾಕು, 6 ಮಾರ್ಕ್ಸ್ ಬರುತ್ತೆ.
ವಿತ್ ರೇಖೆಯನ್ನು ತೆಗಿಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್ ಕಾರ್ಯಭಾರ ಯೋಜನೆ. ಇದು 5 ಅಂಕದ ಪ್ರಶ್ನೆ. ಇದು ಎರಡನೇ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆ ಭಾಗ 1ನಲ್ಲಿ. ನೋಡಿ, ಇದು ತುಂಬ ಇಂಪಾರ್ಟೆಂಟ್, ಈಸಿ ಇರುವಂತಹ ಮೆಥಡ್. ಇದು 5 ಅಂಕಕ್ಕೆ ಫಿಕ್ಸ್ ಬರುವಂಥ ಪ್ರಶ್ನೆ. ನೋಡಿ, ಇಲ್ಲಿ X1 ಸರಕಿನ ಬೆಲೆ ಎಷ್ಟು? 10 ರೂಪಾಯಿ. X2 ಬೆಲೆ ರೂಪಾಯಿ ಎಷ್ಟು? 20 ರೂಪಾಯಿ. ಹೌದಲ್ವಾ? ಭಾಳ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸ್ತೇನೆ. ನೋಡಿ, ನನ್ನ ಹತ್ತಿರ 100 ರೂಪಾಯಿ ಇದೆ. ನನ್ನ ಹತ್ತಿರ 100 ರೂಪಾಯಿ ಇದ್ದಾಗ ನನಗೆ ಆ್ಯಪಲ್ ಅಂದರೆ ತುಂಬ ಇಷ್ಟ. ಹಾಗಾದರೆ 100 ರೂಪಾಯಿ ನನ್ನ ಹತ್ತಿರ ಇದೆ. ನಾನು X1 ಸರಕಿನ ಸೇಬುಗಳನ್ನು ಎಷ್ಟು ತೆಗೆದುಕೊಳ್ಬೋದು? 100 ರೂಪಾಯಿದಲ್ಲಿ ಎಷ್ಟು ಸೇಬುಗಳು ಬರ್ತದೆ? 10 ಬರ್ತದೆ. ಹೌದಲ್ವಾ? ಹಾಗಾದರೆ ನನಗೆ ಮಾವಿನ ಹಣ್ಣನ್ನು ಕೂಡ ತುಂಬ ಇಷ್ಟ. ಹಾಗಾದರೆ 100 ರೂಪಾಯಿದಲ್ಲಿ ನಾನು ಮಾವಿನ ಹಣ್ಣನ್ನು ಎಷ್ಟು ತೊಗೊಳ್ಬೋದು? ಒಂದು ಮಾವಿನ ಹಣ್ಣಿಗೆ 20 ರೂಪಾಯಿ ಇದೆ. ಆ 20 ರೂಪಾಯಿ ಒಂದು ಮಾವಿನ ಹಣ್ಣಿನ ರೂಪಾಯಿ 20 ರೂಪಾಯಿ ಆದರೆ 100 ರೂಪಾಯಿದಲ್ಲಿ ಎಷ್ಟು ಬರ್ತದೆ? ಹೌದಲ್ವಾ? 100 ಡಿವೈಡೆಡ್ ಬೈ 20 ಮಾಡಿದರೆ ಅಲ್ಲಿ ಎಷ್ಟು ಬರ್ತದೆ? 5 ಬರ್ತದೆ. ಹಾಗಾದರೆ 5 X2 5 ಬಂದರೆ X1 10 ಬರ್ತದೆ. ಈ ರೀತಿ ಮಾಡಬೇಕು ನೀವು. ಓಕೆನಾ? ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಯಾವಾಗಲೂ ಅದು ಇಳಿಜಾರು ಕೆಳಮುಖವಾಗಿರ್ತದೆ. ನೆನ್ಪಿಟ್ಕೊಳ್ರಿ, ಇದು ತುಂಬ ಇಂಪಾರ್ಟೆಂಟ್. ಇದು ಇಲ್ಲೇ ಆನ್ಸರ್ ಇದೆ, ಸರಿಯಾಗಿ ನೀವು ಸ್ಟಡಿ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಭಾಳ ಇಂಪಾರ್ಟೆಂಟ್. ಇದು ಕೂಡ 6 ಅಂಕಕ್ಕೆ ಕೇಳ್ತಾರೆ ನಿಮಗೆ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. TFC ರೂಪಾಯಿ 100 ರೂಪಾಯಿ ಇದ್ದಾಗ ಉದ್ಯಮ ಘಟಕದ TVC, TC, AVC ಮತ್ತು SICಗಳ ವಿವರ ಪಟ್ಟಿಯನ್ನು ನಾವೇನು ಮಾಡಬೇಕು? ಕಂಡು ಹಿಡಿಬೇಕು. ಇದು ಒಂದು ತುಂಬ ಇಂಪಾರ್ಟೆಂಟ್. ಇದನ್ನು ಕೂಡ ಆರಾಮಾಗಿ ಮಾಡಿ. ಇದಕ್ಕೆ ಬೇಕು ಅಂದರೆ ನಿಮಗೆ ಸೂತ್ರ ಇಂಪಾರ್ಟೆಂಟ್. ಸೂತ್ರ ಇದೆ ಇಲ್ಲಿ ನೋಡಿ. TVC ಕಂಡುಹಿಡಬೇಕು ಅಂದರೆ ಸಿಗ್ಮಾ SMC ಮಾಡಬೇಕು. ಸಿಗ್ಮಾ ಚಿಹ್ನೆ ಅದರ ಅರ್ಥ ಏನು ಅಂದರೆ ಪ್ಲಸ್ ಮಾಡಬೇಕು. ಈ SMCಗಳನ್ನು ಪ್ಲಸ್ ಮಾಡಿದಾಗ ನಮಗೆ TVC ಸಿಗುತ್ತೆ. TC ಸಿಗಬೇಕು ಅಂದರೆ TFC ಪ್ಲಸ್ TVCಗಳನ್ನು ಪ್ಲಸ್ ಮಾಡಿದಾಗ ಈ ನಮಗೆ TVC ಸಿಗುತ್ತೆ. AVC ಕಂಡುಹಿಡಬೇಕು ಅಂದರೆ ಈ TVC ಮತ್ತು ಡಿವೈಡೆಡ್ ಬೈ Q ಇವುಗಳನ್ನು ಏನು ಮಾಡಬೇಕು? ನಾವು ಡಿವೈಡೆಡ್ ಮಾಡಿದಾಗ ನಮಗೇನು ಸಿಗುತ್ತೆ? AVC ಸಿಗುತ್ತೆ. SIC ಸಿಗಬೇಕು ಅಂದರೆ TC ಡಿವೈಡ್ ಬೈ Q. ಇಷ್ಟು ಮಾಡಿದರೆ ನಿಮಗೆ 6 ಅಂಕಗಳು ಸಿಗ್ತದೆ. ನೆಕ್ಸ್ಟು ಕಾರ್ಯಭಾರ ಮತ್ತು ನಿಯೋಜನೆ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಬರೋದು 2 ಕಾರ್ಯಭಾರ, ಅದೊಂದು ಮತ್ತು ಇದು ಒಂದು. ನೋಡಿ, TPL ಮತ್ತು MPL APL ಇದೊಂದು ತುಂಬ ಬರುತ್ತೆ ಕಾರ್ಯಭಾರ. ಇನ್ನೊಂದಿದೆ, 3ರಲ್ಲಿ 2 ಫಿಕ್ಸ್ ಬರುತ್ತೆ. ಓಕೆನಾ? ಇದನ್ನು ಮಾಡ್ಕೊಳ್ಳಿ, ತುಂಬ ಈಸಿ ಇದೆ. ಕಾಣೆಯಾದ ಕೋಷ್ಟಕಗಳನ್ನು ನೀವು ಕಂಡುಹಿಡಿಯುವಂಥದ್ದು ಇದು. ನೆಕ್ಸ್ಟ್ ಇದೊಂದು ಕಾರ್ಯಭಾರ ನಿಯೋಜನೆ QD ಮತ್ತು QS. ಇದು ಕೂಡ ತುಂಬ ಇಂಪಾರ್ಟೆಂಟ್. ಮೊನ್ನೆ ಅದು ಬಂದಿದೆ. ಇದು ಕೂಡ ಯಾವುದು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಇದೊಂದು ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಭಾಳ ಈಸಿ ಇದೆ, ಏನು ತೊಂದರೆ ಇಲ್ಲ. QD ಮತ್ತು QS ರೇಖೆ ಹಾಕುವಂಥದ್ದು ಅಷ್ಟೇ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಇದು 6 ಅಂಕಗಳಿಗೆ ಫಿಕ್ಸ್ ಬರುವಂಥದ್ದು. ಇದರಲ್ಲಿ 2 ರೀತಿಯಲ್ಲಿ ಕೇಳ್ತಾರೆ ನಿಮಗೆ. ಇವು ಆಗಬೇಕು ಅಂದರೆ ಈ ಸೂತ್ರಗಳನ್ನು ನೆನ್ಪಿಡ್ಬೇಕು ನೀವು. GDP at FC ಕಂಡುಹಿಡಬೇಕು ಅಂದರೆ GDP at MP ಮೈನಸ್ NIT ಮಾಡಿದಾಗ ನಮಗೆ 2700 ಅಂದರೆ GDP at FC ಸಿಗುತ್ತೆ. ಎಲ್ಲವೂ ಕೂಡ ಸೂತ್ರಗಳು ಇದ್ದಾವೆ. ಈ ಸೂತ್ರಗಳನ್ನು ಬೈಪೆಟ್ ಹಾಕಿದರೆ ಸಾಕು, ನಿಮಗೆ 6 ಮಾರ್ಕ್ಸ್ ಫಿಕ್ಸ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇದೊಂದು ಅದೊಂದು 2ರಲ್ಲಿ 1 ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇದು ಕೂಡ ಸೇಮ್ ಟು ಸೇಮ್, ಇವು ಕೂಡ ಸೂತ್ರಗಳು ಸೇಮ್ ಇದೆ. ಓಕೆ, ನೆಕ್ಸ್ಟ್ ಬಟ್ ಇವು 2 ಎಕ್ಸ್ಟ್ರಾ ಬರುತ್ತೆ ನಿಮಗೆ. ಈ ಅನ್ನೋದು ಯಾವುದೊಂದು ರಾಷ್ಟ್ರೀಯ ಆದಾಯ ಎಂದು ಕರೀತೇವೆ ಅಂದರೆ NNP at FC ಅಂತ. ರಾಷ್ಟ್ರೀಯ ಆದಾಯಕ್ಕಿಂತ GNP ಯಾವಾಗಲೂ ಹೆಚ್ಚಾಗಿರುತ್ತದೆ. ಹೌದು, ರಾಷ್ಟ್ರೀಯ ಆದಾಯಕ್ಕಿಂತ GNP ಯಾವಾಗಲೂ ಹೆಚ್ಚಾಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಯಭಾರ ನಿಯೋಜನೆ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಭಾಳ ಈಸಿ ಇದೆ ನೋಡಿ. ಜಸ್ಟ್ ಹೇಳಿಬಿಡ್ತೇನೆ ನಿಮಗೆ. ಗೋಧಿ ಹೇಗೆ ಕಂಡುಹಿಡಬೇಕು? ಒಟ್ಟು ಉತ್ಪಾದನೆ ಎಷ್ಟಿದೆ? 500 ಇದೆ. ಮಧ್ಯಂತರ ಸರಕುಗಳ ಬಳಕೆ ಎಷ್ಟಿದೆ? 0 ಇದೆ. ಹಾಗಾದ್ರೆ ಇಲ್ಲಿ ಎಷ್ಟು ಬರುತ್ತೆ? ಮೌಲ್ಯವರ್ಧನೆ 500 ಬರುತ್ತೆ. ಹಿಟ್ಟು ಎಷ್ಟು ಬರುತ್ತೆ? ಇಲ್ಲಿ ಮಧ್ಯಂತರ ಸರಕು 500 ರೂಪಾಯಿ, ಮೌಲ್ಯವರ್ಧನೆ 300. ಇವು 2 ಪ್ಲಸ್ ಮಾಡಿದರೆ ನಮ್ಗೆ ಏನು ಸಿಗುತ್ತೆ? ಹಿಟ್ಟು ಒಟ್ಟು ಉತ್ಪಾದನೆ 800 ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಬ್ರೆಡ್ 1100 ರೂಪಾಯಿ ಇದೆ. ಮಧ್ಯಂತರ ಸರಕು ಖರ್ಚು ಮಾಡಿಲ್ಲ. ಇಲ್ಲಿ ಮೌಲ್ಯವರ್ಧನೆ 300 ಇದೆ. ಹಾಗಾದ್ರೆ ನಾವೇನು ಮಾಡ್ಬೇಕು ಇವಾಗ? ಹಾಗಾದರೆ 1100 ರೂಪಾಯಿದಲ್ಲಿ 300 ಕಳೆದ್ರೆ ಅದು ಮಧ್ಯಂತರ ಸರಕುಗಳ ಬಳಕೆ ಇಲ್ಲಿ ನಮಗೆ ಸಿಗುತ್ತೆ 800. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 1100 ಮಧ್ಯಂತರ ಬಳಕೆ ಇದೆ, ಮೌಲ್ಯವರ್ಧನೆ 200 ಇದೆ ಚಿಲ್ಲರೆ ಅಂಗಡಿದು. ಇವೆರಡೂ ಕೂಡಿಸಿದ್ರೆ 1300 ಬಂದ್ಬಿಡ್ತದೆ. ಹಾಗಾದರೆ ಇವೆಲ್ಲವುಗಳನ್ನು ಕೂಡಿಸಿದ್ರೆ ನಮಗೆ 1300. ಹಾಗಾದರೆ ಇದೇ ಒಟ್ಟು ಮೌಲ್ಯವರ್ಧನೆ. ಓಕೆನಾ? ಇಷ್ಟು ಇಂಪಾರ್ಟೆಂಟ್.
ನೆಕ್ಸ್ಟ್ ಬಂದ್ಬಿಟ್ಟು ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ. ಇದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ 1 ಮಾರ್ಕ್ಸ್ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಬಹಳ ಇಂಪಾರ್ಟೆಂಟ್. M3 ಹಣಕಾಸು ಪೂರೈಕೆ ಮಾಪನದ ಅತ್ಯಂತ ಸಾಮಾನ್ಯ ವಿಧಾನವಾಗಿದ್ದು, ಇಲ್ಲಿ ಇನ್ನೊಂದು ಹೇಳ್ತೇನೆ ನಿಮಗೆ, M4 ಎಲ್ಲಕ್ಕಿಂತ ಕಡಿಮೆ ದ್ರವ್ಯತೆಯನ್ನು ಹೊಂದಿರುತ್ತೆ, ಇದೊಂದು ಕೇಳ್ತಾರೆ. M1 ಅತ್ಯಂತ ಹೆಚ್ಚು ದ್ರವ್ಯತೆಯನ್ನು ಹೊಂದಿರ್ತದೆ. M1 ಮತ್ತು M2ಗಳನ್ನು ಸಂಕುಚಿತ ಹಣ ಎಂದು ಕರೆದರೆ M3 ಮತ್ತು M4ಗಳನ್ನು ವಿಶಾಲ ಹಣ ಎಂದು ಕರೀತಾರೆ. ಬಹಳ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದ ಫಾಲೋವಿಂಗ್ ಬರ್ತದೆ. ಇವೆರಡು ಎಲ್ಲವೂ ಕೂಡ ಬರೆದ್ರೆ 4 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್, ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದೊಂದು ತುಂಬ ಇಂಪಾರ್ಟೆಂಟ್. ಇದೊಂದು ಬರುತ್ತೆ. ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ಇದೊಂದು ಓದ್ಕೊಳ್ಳಿ, ಪಿಕ್ಸ್ ಬರುವಂಥದ್ದು. ಇದರಲ್ಲಿ ಹೇಳಿದಂತಹ ಯಾವುದನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಚಾಲ್ತಿ ಖಾತೆ ಒಂದು ಬರ್ತದೆ, ಇದೊಂದು ಇದು ಮಾಡ್ಕೊಳ್ಳಿ. ಬಂಡವಾಳ ಖಾತೆ ಒಂದು ಬರ್ತದೆ. ಇಷ್ಟು ಇಂಪಾರ್ಟೆಂಟ್. ಇಷ್ಟು ಓದಿದ್ರೆ ಸಾಕು, ಆರಾಮಾಗಿ ನೀವು ಅಬೌವ್ 60 ಮಾರ್ಕ್ಸ್ ನೀವು ಏನೂ ಇಲ್ಲಾರ್ದೆ ಆರಾಮಾಗಿ ಇಷ್ಟೇ ಸ್ಟಡಿ ಮಾಡಿದರೆ ಅಬೌವ್ 60 ಮಾರ್ಕ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತಹ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥ ಅರ್ಥಶಾಸ್ತ್ರ ಎಂಬ ವಿಷಯದಲ್ಲಿ 80ಕ್ಕೆ 80 ತೆಗೆದುಕೊಳ್ಳುವಂಥ ಯೋಚನೆಯಲ್ಲಿದ್ದ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಮೇನ್ ಹೈಲೈಟ್ ಕ್ವಶನ್ಸ್ಗಳನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. 58 ಕ್ವಶನ್ಸ್ಗಳು ಜೊತೆಗೆ ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸ್ ಮ್ಯಾಚ್ ದ ಫಾಲೋವಿಂಗ್ ಎಲ್ಲ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೇನೆ. ಈ ಒಂದು ವಿಡಿಯೋ ನೀವು ನೋಡಿದರೆ ಸಾಕು, ಇದರಲ್ಲಿದ್ದಂಥ ಕ್ವಶನ್ಸ್ಗಳನ್ನು ನೀವು ಚೆನ್ನಾಗಿ ಕರೆಕ್ಟಾಗಿ ಇರುವಂತಹ ಉತ್ತರಗಳನ್ನೇ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಬರೆದಿದ್ದೆ ಆದರೆ ನಿಮಗೆ ಗ್ಯಾರಂಟಿ 80 ಬರುವಂತಹ ಯಾವುದರಿಂದಲೂ ಕೂಡ ತಪ್ಪಿಸಲಿಕ್ಕೆ ಆಗೋದಿಲ್ಲ. ಬನ್ನಿ ಹಾಗಾದರೆ ಶುರು ಮಾಡ್ತಾ ಹೋಗೋಣ. ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಈ ಒಂದು ವಿಡಿಯೋದಲ್ಲಿರುವಂತಹ ಕೀ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು. ಓಕೆ, ಬನ್ನಿ ನೋಡಿ. ಫಸ್ಟ್ ಇಂಪಾರ್ಟೆಂಟ್, TFC ಇವು 100 ರೂಪಾಯಿಗಳು ಮತ್ತು TVC ಯು 125 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ತುಂಬ ಸಿಂಪಲ್ ಆಗಿದೆ. ಇಲ್ಲಿ TFC 100 ರೂಪಾಯಿ ಮತ್ತು 125 ರೂಪಾಯಿ ಎರಡನ್ನು ಪ್ಲಸ್ ಮಾಡಿದಾಗ ನಮಗೆ ಸಿಗೋದೇ ಉತ್ತರ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು, ಎಲ್ಲ ವಿಡಿಯೋಸ್ಗಳು ಸಿಗ್ತದೆ ನಿಮಗೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದು ಅಂದರೆ 1929. ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಅನುಭೋಗಿಗಳು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆ ಅನ್ನುತ್ತೇವೆ. ಏನಪ್ಪ ಅಂದರೆ ಉತ್ಪನ್ನ ಮಾರುಕಟ್ಟೆ ಎಂದು ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್, ಭಾರತದಲ್ಲಿ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಯಾವುದು ಅಂದರೆ RBI ಅಂತ ಹೇಳ್ತೇವೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಕೂಡ. ನೆಕ್ಸ್ಟ್ ಇನ್ನೊಂದು, ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ ಯಾವುದು ಅಂದರೆ ಪರಿಪೂರ್ಣ ಪೈಪೋಟಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ, ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31 ಇರುತ್ತದೆ ಹಣಕಾಸಿನ ಅಂತ ಇಲ್ಲಿ ಆನ್ಸರ್ ಇರುತ್ತೆ. ಇವು ಹೊಂದಿಸಿ ಬರೆಯರಿದೆಯಲ್ವ, ಇವೆಲ್ಲವೂ ಕೂಡ ನೀವು ಕರೆಕ್ಟಾಗಿ ಹೈಲೈಟ್ ಕ್ವಶನ್ಸ್ ಯಾವುದು ಅಂದರೆ M3 ಮತ್ತು M4 ಏನೆಂದು ಕರಿತೇವೆ ಅನ್ನೋದು ತುಂಬ ಇಂಪಾರ್ಟೆಂಟ್. ವಿಶಾಲ ಹಣ ಎಂದು ನಾವು ಕರಿತೇವೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಕೂಲಿ ದರ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ. ಇವು 2 ಕ್ವಶನ್ಸ್ಗಳು ಇದರಲ್ಲಿ ಹೈಲೈಟ್ ಕ್ವಶನ್ಸ್ಗಳು. ನೆಕ್ಸ್ಟ್ 1 ಅಂಕದ ಒಂದು ಪ್ರಶ್ನೆಯಲ್ಲಿ ಹೈಲೈಟ್ ಕ್ವಶನ್ ಯಾವುದು ಅಂದರೆ CPI ವಿಸ್ತರಿಸಿ ಅಂತ ಹೇಳ್ತಾರೆ. ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅನುಭೋಗಿ ಬೆಲೆ ಸೂಚ್ಯಂಕ ಅಂತ ನಾವು ಹೇಳ್ಬೋದು. ಇದೊಂದು ಪ್ರಶ್ನೆ ಹೈಲೈಟ್ ಇದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪ್ರಾಥಮಿಕ ಕೊರತೆ ಎಂದರೇನು ಅಂತ ಈ ಒಂದು ಪ್ರಶ್ನೆ ಒಂದು ಹೈಲೈಟ್ ಇದೆ. ಇದೊಂದು ಓದ್ಕೊಂಬಿಡಿ ಸಾಕು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಹೈಲೈಟ್ ಕ್ವಶನ್ 2 ಅಂಕದ ಪ್ರಶ್ನೆಗಳಲ್ಲಿ ಹೈಲೈಟ್ ಬರೋದು ಯಾವುದು ಅಂದರೆ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ. 4 ಇರೋದು ಅನುಭೋಗಿಯ ಆದಾಯ ಮತ್ತು ಅನುಭೋಗಿಯ ಆದ್ಯತೆಗಳು, ಸೀಮಾಂತ ಬದಲಿಕೆ ದರ, ಸರಕಿನ ಬೆಲೆ. ಇವು ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್, ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಅಂದರೆ ಏರಿಕೆ ಪ್ರತಿಫಲಗಳ ಪ್ರಮಾಣ, ಸ್ಥಿರ ಪ್ರತಿಫಲಗಳ ಪ್ರಮಾಣ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ 4 ಉತ್ಪಾದನಾಂಗಗಳು ಯಾವುವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ ಅಂದರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇರುತ್ತೆ. ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ಏನು ತೊಂದರೆ ಇಲ್ಲ, ಇವೇನು ಬೇಡ. ನೆಕ್ಸ್ಟ್ ಇದೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್. C = 150 + 0
5y ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ಓಕೆನಾ. ನೆಕ್ಸ್ಟ್ ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಪುಕ್ಕಟೆ ಸವಾರರೆಂದರೆ ಯಾರು, ಇದು ಹೈಲೈಟ್ ಕ್ವಶನ್. ಇದು ಒಂದು ಕೂಡ 2 ಅಂಕದ ಪ್ರಶ್ನೆಗಳಲ್ಲಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಅಂತ ತೊಂದರೆ ಇಲ್ಲ. ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದು ಬಹಳ ಇಂಪಾರ್ಟೆಂಟ್ ಡೈಗ್ರಾಮ್ ಇದೆ. ಈ ಒಂದು ಡೈಗ್ರಾಮ್ ತೆಗೆದ್ರೆ ಸಾಕು, ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಆಮೇಲೆ ಸ್ವಲ್ಪ ನೀವು ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಇದು ಒಂದು ಕ್ವಶನ್ ಹೈಲೈಟ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇದೇನು ತೊಂದರೆ ಇಲ್ಲ, ಇದೊಂದು ಪ್ರಶ್ನೆ ಹೈಲೈಟ್ ನಿಮಗೆ 4 ಅಂಕಕ್ಕೆ. ಯಾವುದು ಅಂದರೆ TR ಮತ್ತು TC. ಅಂದರೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್. ಎಷ್ಟೋ ವಿದ್ಯಾರ್ಥಿಗಳು ನೀವು ತಪ್ಪು ಮಾಡ್ತೀರಾ. ಏನಪ್ಪ ಅಂದರೆ ಮಾರಾಟದ ಪ್ರಮಾಣ ಇದೆ, TR ಮತ್ತು TC ಕೊಟ್ಟಿರ್ತಾರೆ. ಇಲ್ಲಿ ಸಿಂಪಲ್ಲಾಗಿ ಮೈನಸ್ ಮಾಡ್ತಾ ಹೋಗಬೇಕು. TR ಒಳಗಡೆ TCಯನ್ನು ಕಳೆದುಬಿಟ್ರೆ ನಿಮಗೆ ಲಾಭ ಸಿಕ್ಬಿಡ್ತದೆ. ಇದು ಒಂದು ಕಳೆಯುವಂತಹ ಒಂದು ಮೆಥಡ್. ಇದು ಬಹಳ ಉತ್ತಮವಾದಂಥ ಪ್ರಶ್ನೆ. ಈಸಿಯಾಗಿ 4 ಅಂಕಗಳನ್ನು ತೆಗೆದುಕೊಳ್ಳೋದು. ಇದೊಂದು ಓದ್ಕೊಳ್ಳಿ, ಇದೊಂದು ಹೈಲೈಟ್ ಮಾಡ್ಕೊಳ್ಳಿ. ಇದೇನು ಬೇಡ. ಓಕೆ. ನೆಕ್ಸ್ಟ್ ಇದು ಕೂಡ ಬೇಡ. ಓಕೆ. ನೆಕ್ಸ್ಟು ಇದೊಂದು ಬರುತ್ತೆ, ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 3+1 4 ಅಂಕಕ್ಕೆ ಸಂಬಂಧಪಡುವಂಥ ಪ್ರಶ್ನೆ ಇದು. ಇಷ್ಟೇ ನೀವು ಹೈಲೈಟ್ ಇರುತ್ತೆ. ಇದೊಂದು ಡೈಗ್ರಾಮ್ ತೆಗೆದು ಇಷ್ಟು ನೀವು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಿಮಗೆ 4 ಅಂಕಗಳು ಸಿಗುತ್ತೆ. ಇದೊಂದು ಹೈಲೈಟು. ನೆಕ್ಸ್ಟ್ ಇನ್ನೊಂದು ಹೈಲೈಟ್ ಪ್ರಶ್ನೆ ಬಂದುಬಿಟ್ಟು ಇದೊಂದು ಹೈಲೈಟ್ ಪ್ರಶ್ನೆ. ಇದು ಅಂತೂ ಪಿಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆ ಅಂತ 2 ಇದೆ. ಇವು 2ರಲ್ಲಿ ಒಂದು ಬರುತ್ತೆ ನಿಮಗೆ. ಇನ್ನೊಂದು ಪ್ರಶ್ನೆ ಯಾವುದು ಅಂದರೆ 6 ಅಂಕಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಪ್ರತಿಯೊಂದು ಡೈಗ್ರಾಮಿಗೆ 2 ಅಂಕಗಳಿರುತ್ತೆ. ಇಲ್ಲಿ ಎಷ್ಟು ಲಕ್ಷಣಗಳಿದೆ ಅಂದರೆ 3 ಲಕ್ಷಣಗಳಿದ್ದಾವೆ ನೋಡಿ. ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಅಂದರೆ ಇದು ಮೊದಲನೇ ಲಕ್ಷಣ. ಎಷ್ಟು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ. ಇದು ಬಹಳ ಇಂಪಾರ್ಟೆಂಟ್ ಹೈಲೈಟ್ ಪ್ರಶ್ನೆ. ಓಕೆ. ಇದನ್ನು ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು 2-3 ಸಾರಿ ಪ್ರಾಕ್ಟೀಸ್ ಮಾಡಿ. ಇವು 3 ಡೈಗ್ರಾಮ್ ತೆಗೆದುಬಿಟ್ರೆ ಸಾಕು, ನೀವು ಆರಾಮಾಗಿ 6 ಅಂಕಗಳನ್ನು ತೆಗೆದುಕೊಳ್ಬೋದು. ಇದೊಂದು ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ. ಇದೊಂದು ಪ್ರಶ್ನೆ ಬರುತ್ತೆ ನಿಮಗೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಬಹಳ ಇಂಪಾರ್ಟೆಂಟ್ ಹೈಲೈಟ್ ಪ್ರಶ್ನೆ. ಇದನ್ನು ಫುಲ್ ಪ್ರಾಕ್ಟೀಸ್ ಪ್ರತಿಯೊಬ್ಬರು ಮಾಡಲೇಬೇಕಾಗುತ್ತೆ. 6 ಅಂಕಗಳು ನಿಮ್ಮ ಜೇಬಲ್ಲಿ ಇದ್ದಂಗೆ. ಓಕೆನಾ. ಇದು ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ನೋಡಿ ಇಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ 5 ಅಂಕದ್ದು ಹೋಗೋಣ ಇವಾಗ. 5 ಅಂಕದ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇದು TPL ಮತ್ತು MPL ಮತ್ತು APLಗಳನ್ನು ಕೊಟ್ಟಿರ್ತಾರೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು. ಇದೊಂದು ಕೊಟ್ಟಿರ್ತಾರೆ. QD ಆ್ಯಂಡ್ QS ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಡೈಗ್ರಾಮ್ ಇರುತ್ತೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನೊಂದು ಇದರಲ್ಲಿ ಇದೊಂದು ಬರುವಂಥ ಚಾನ್ಸಸ್ ಇರುತ್ತೆ, ಯಾಕಂದರೆ ಇದು ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದಿದೆ ನೋಡಿ. ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಯಾವುದು? ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಇದೊಂದು ಬರಬಹುದು. ಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಯಾವುದು? ಇದೊಂದು ಅತಿ ಪ್ರಸರಣ ಅಂತ ಹೇಳ್ಬೋದು. ಇದು ಒಂದು ಪ್ರಶ್ನೆ ಓದ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಇದು ಮಾತ್ರ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಇದೊಂದು ಪ್ರಶ್ನೆ ಬರುತ್ತೆ. M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರಿತೇವೆ, ಸಂಕುಚಿತ ಹಣ. ಒಂದು ವೇಳೆ M3 ಮತ್ತು M4 ಅದು ವಿಶಾಲ ಹಣ ಅಂತ ನಾವು ಕರಿತೇವೆ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಕಂದಾಯ ಕೊರತೆ = ಕಂದಾಯ ವೆಚ್ಚ, ಕಂದಾಯ ಸ್ವೀಕೃತಿಯಾಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಇದೊಂದು ಪ್ರಶ್ನೆ ಹೈಲೈಟ್ ಕ್ವಶನ್ ಇದು. ಓಕೆ. ಇದು ಆಡಮ್ ಸ್ಮಿತ್ ಇದೊಂದು ಬಂದೇ ಬರುತ್ತೆ, ಇದೊಂದು ಬರುತ್ತೆ. ಇವು 2 ತುಂಬ ಇಂಪಾರ್ಟೆಂಟ್. ತಪಸ್ಸಿಲು ಪಟ್ಟಿ. ಇವು 3 ಮಾತ್ರ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಹೊಂದಿಸಿ ಬರೆಯರಲ್ಲಿ ಇದು ಬಂದೇ ಬರುತ್ತೆ. ಆಡಮ್ ಸ್ಮಿತ್ ಯಾವಾಗಲೂ ಕಾಣದ ಕೈ ಕಾರ್ಯಾಚರಣೆ. ಇದು ಈ ಚಿಹ್ನೆ ಇದೆ ಅಲ್ವಾ, ಇದು TR - TC ಅಂತ. ತಪಸ್ಸಿಲು ಪಟ್ಟಿ ದಾಸ್ತಾನಿನ ಚಲಕ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ಳಿ. 1 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಬರಬಹುದು ಅಂದರೆ ಬೇಡಿಕೆ ಎಂದರೇನು ಅಂತ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಒಬ್ಬ ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯ ಮತ್ತು ಸರಕುಗಳ ಬೆಲೆಯಲ್ಲಿ ಕೊಂಡುಕೊಳ್ಳಲು ಬಯಸುವ ಮತ್ತು ಸಾಮರ್ಥ್ಯವಿರುವ ಸರಕುಗಳ ಪ್ರಮಾಣವನ್ನು ಬೇಡಿಕೆ ಎಂದು ನಾವು ಕರಿತೇವೆ. ಓಕೆನಾ. ಇದೊಂದು ಬರುತ್ತೆ ಹೈಲೈಟ್ ಕ್ವಶನ್ ಇದು. ನೆನ್ಪಿಟ್ಕೊಳ್ಳಿ. ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ರಫ್ತುಗಳ ಅರ್ಥ ನೀಡಿ. ಇದು ಏನು ಬರೋದಿಲ್ಲ, ಏನು ಓದಲಿಕ್ಕೆ ಹೋಗಬೇಡಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ
ಇಲ್ಲಿ ನೋಡಿ, FRBMA ವಿಸ್ತರಿಸಿ ಅಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್. ಇದು ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು 2 ಅಂಕದ 2 ಅಂಕಕ್ಕೆ ಸಂಬಂಧಪಡುವಂಥ ಪ್ರಶ್ನೆ ಇದು ನೋಡಿ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ, ಇದೊಂದು ಪ್ರಶ್ನೆ. ಓಕೆ, ಇದೊಂದು ಬರುತ್ತೆ. ಇವು 2 ಓದ್ಕೊಳ್ಳಿ ಸಾಕು. ಓಕೆನಾ. 2 ಅಂಕಕ್ಕೆ ಸಂಬಂಧಪಡುವಂಥದ್ದು. ಮತ್ತು ನಿಮ್ಗೆ ಇನ್ನೊಂದು GDP, ನೈಜ GDP ರೂಪಾಯಿ 1100 ರೂಪಾಯಿ ಮತ್ತು ನಾಮಮಾತ್ರ GDP 1650. ಅದರ GDP ಹಣ ಪ್ರಸರಣಕವನ್ನು ಲೆಕ್ಕ ಮಾಡಿ. ಇದು ಭಾಳ ಇಂಪಾರ್ಟೆಂಟು. ಇದು ಕೂಡ ಒಂದು ಪ್ರಾಕ್ಟೀಸ್ ಮಾಡಲೇಬೇಕು. ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಹಣದ ಯಾವುದಾದ್ರೂ 2 ಕಾರ್ಯಗಳು, ಯಾವ್ದು ಬೇಕಾದ್ರೂ ಬರಿಬೋದು 4ರಲ್ಲಿ, ಯಾವುದಾದ್ರೂ 2 ಬರೀರಿ. ಇದೊಂದು ಹೈಲೈಟ್ ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು ಹೈಲೈಟ್ ಪ್ರಶ್ನೆ ಬರುತ್ತೆ ನಿಮಗೆ, ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೀರಿ. ಇದೊಂದು ಹೈಲೈಟ್ ಪ್ರಶ್ನೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇದೊಂದು ಪ್ರಶ್ನೆ ಅಂತ ಹೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್, 4 ಅಂಕಕ್ಕೆ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, 4 ಅಂಕಕ್ಕೆ. ನೆನ್ಪಿಟ್ಕೊಳ್ಳಿ, ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು. ನೆಕ್ಸ್ಟ್ ಬಂದುಬಿಟ್ಟು ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರ ಅಂದರೆ ವಕ್ರರೇಖೆ, ಇದೇನು ತೊಂದರೆ ಇಲ್ಲ, ಓದಲಿಕ್ಕೆ ಹೋಗಬೇಡಿ. ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿ, ಇದು ಬರೋದು ಡೌಟ್, ಇದು ಒಂದು ಓದಲಿಕ್ಕೆ ಹೋಗಬೇಡಿ, ಏನು ತೊಂದರೆ ಇಲ್ಲ. ಸೂಕ್ಷ್ಮ ಅರ್ಥ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಇದು ಬಂದರೂ ಬರ್ಬೋದು, ಇದು ಓದಲಿಲ್ಲ ಅಂದರೆ ನಡೀತದೆ, ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ಹೈಲೈಟ್ ಇದೆ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಬಂದೇ ಬರುತ್ತೆ. ಓಕೆನಾ. ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್. ಇದು 4 ಅಂಕಕ್ಕೆ ಬರುವಂಥ ಕ್ವಶನ್, ಇದು ಹೈಲೈಟ್ ಕ್ವಶನ್. ಇಷ್ಟು ಬರೆದ್ಬಿಟ್ರೆ ಸಾಕು, ನೀವು ಇದಕ್ಕೆ 2 ಮತ್ತು ಇದಕ್ಕೆ 2 ಅಂಕಗಳು ಸಿಗುತ್ತೆ ನಿಮಗೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಚಾಲ್ತಿ ಖಾತೆ, ಅಲ್ಲಿ ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆ 2 ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದೊಂದು ಓದ್ಕೊಂಬಿಡಿ. ನೆಕ್ಸ್ಟ್ ಬಡ್ಡಿ ದರ, ವ್ಯತ್ಯಾಸ ವಿನಿಮಯ ದರವನ್ನು ಹೀಗೆ, ಇದೇನು ತೊಂದರೆ ಇಲ್ಲ, ಇದು ಓದಲಿಕ್ಕೆ ಹೋಗಬೇಡಿ. ಇದು ಭಾಳ ಇಂಪಾರ್ಟೆಂಟ್, 6 ಅಂಕಗಳಿಗೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ನೀವು ಬರೀಲೇಬೇಕು, ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಯಾವುದು ಅಂದರೆ ಇದು ಕೂಡ ಭಾಳ ಇಂಪಾರ್ಟೆಂಟ್, ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸ್ರಿ. ಇದೊಂದು ಕೂಡ ಹೈಲೈಟ್ ಕ್ವಶನ್ ಇದು. ಓಕೆನಾ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಂಬಿಡಿ ಸಾಕು. ಇವು ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದಿಲ್ಲ ನಿಮಗೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪ್ರಶ್ನೆ, ಬಟ್ ಕ್ರಿಟಿಕಲ್ ಆಗುತ್ತೆ, ಬೇಡ, ಇದು ಓದ್ಕೊಳ್ಳೋದೇನು ಬೇಡ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ 5 ಅಂಕಗಳಿಗೆ TR ಮತ್ತು MR AR ಸೇಮ್ ಟು ಸೇಮ್. TR ಎಷ್ಟಿರುತ್ತೆ ನೋಡಿ, MR ಸೇಮ್ ಟು ಸೇಮ್ ಬಂದುಬಿಡುತ್ತೆ, ನೆನ್ಪಿಟ್ಕೊಳ್ರಿ. ಯಾಕಂದರೆ MR ಎಷ್ಟಿರುತ್ತೆ, AR ಸೇಮ್ ಇರುತ್ತೆ. ಯಾವುದೇ ರೀತಿ ಇದು ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದು ಕೂಡ ಹೈಲೈಟ್ ಕ್ವಶನ್. ಇದು 5 ಕಾರ್ಯಾಗಾರ, ಒಂದು ಕೋಷ್ಟಕದಲ್ಲಿ ಕಾಣದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಭಾಳ ತುಂಬ ಸಿಂಪಲ್ ಇದೆ, ಇದು ಟ್ರಿಕ್ಸ್ ಇದೆ. ಓಕೆ. ಇವೆಲ್ಲವೂ ಕೂಡ ನನ್ನ ಆಲ್ರೆಡಿ ಚಾನಲಲ್ಲಿ ಇದ್ದಾವೆ, ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೇನೆ ನಿಮಗೆ. ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ಕೊಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇವೆಲ್ಲವೂ ಸಿಗ್ತದೆ ನಿಮಗೆ. ಓಕೆನಾ. ಥ್ಯಾಂಕ್ ಯು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇದು ಒಂದು ಓದ್ಕೊಳ್ಳಿ. ಯಾವುದು ಅಂದರೆ ಅನುದಾನಗಳು, ಆದಾನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ, ಉತ್ಪಾದನಾ ಬಿಂಬಕ ಎಂದು ಕರೀತೇವೆ. ಇದೊಂದು ಹೈಲೈಟ್ ಕ್ವಶನ್. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇದು ಯಾವುದು, ಏನು ತೊಂದರೆ ಇಲ್ಲ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ತುಷ್ಟಿಗುಣ. ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದು ಒಂದು ಸರಿಯಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪರಿಸರ ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ, ಋಣಾತ್ಮಕ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹೊಂದಿಸಿ ಬರೀರಿಯಲ್ಲಿ AR ಒಂದು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಬೇಡಿಕೆ ರೇಖೆ ಒಂದು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇವೆರಡು ಹೈಲೈಟ್ ಕ್ವಶನ್ಸ್ಗಳಿದು ಹೊಂದಿಸಿ ಬರೆಯೋರಿಗೆ. ಬೇರೆ ಯಾವುದು ಇಲ್ಲಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಜೆಟ್ ರೇಖೆ ಎಂದರೇನು ಅಂತ ಕೇಳ್ತಾರೆ. ಓಕೆನಾ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಬಜೆಟ್ ರೇಖೆ ಎಂದರೆ ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯ 2 ಸರಕುಗಳನ್ನು ಕೊಂಡುಕೊಳ್ಳಬಹುದಾದಂತಹ ಸಂಯೋಜನೆಗಳ ರೇಖೆಯನ್ನು ಬಜೆಟ್ ರೇಖೆ ಎಂದು ನಾವು ಕರಿತೇವೆ. ನೆನ್ಪಿಟ್ಕೊಳ್ರಿ. ಇದೊಂದು ಸವಕಳಿ ಎಂದರೇನು, ಇದೊಂದು ಪ್ರಶ್ನೆ ಹೈಲೈಟ್, ಇದೊಂದು ಕೇಳ್ತಾರೆ. ನೆಕ್ಸ್ಟ್ ಪುರೋಗಾಮಿ ತೆರಿಗೆ ಅರ್ಥ ನೀಡಿ, ಇದೊಂದು ತುಂಬ ಇಂಪಾರ್ಟೆಂಟ್ ಹೈಲೈಟ್ ಕ್ವಶನ್ಸ್ಗಳು. ನೆಕ್ಸ್ಟ್ 6x2, ಇದು ಕೂಡ 2, ಏನು ತೊಂದರೆ ಇಲ್ಲ, ಬೇಡ. ಏಕತನಾತ್ಮಕ ಒಲವು ಎಂದರೇನು, ಇದೊಂದು ಪ್ರಶ್ನೆ ಭಾಳ ಹೈಲೈಟ್ ಕ್ವಶನ್. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಯಾವುದಾದ್ರೂ 2 ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿರಿ ಅಂತ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಬರಬಹುದು ಬಂದರೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ,
ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಬರಬಹುದು ಯಾವುದು ಅಂದರೆ ಇದರಲ್ಲಿ ಇದು ಒಂದು ಇಂಪಾರ್ಟೆಂಟ್ ಬರುತ್ತೆ ಯಾವುದು ಅಂದರೆ MPCಯ ಮೌಲ್ಯವು, ಇದೊಂದು ಹೈಲೈಟ್ ಕ್ವಶನ್, ಇದೊಂದು ಓದ್ಕೊಳ್ಳಿ ಓಕೆನಾ. ನೆಕ್ಸ್ಟು ಸಾಲವನ್ನು ನಿಯಂತ್ರಿಸುವ ಪರಿಮಾಣಾತ್ಮಕ ಸಾಧನಗಳನ್ನು ಇಲ್ಲಿ ತಿಳಿಸಿ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ 2 ಅಂಕಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 4 ಅಂಕಕ್ಕೆ ಸಂಬಂಧಪಡುವಂಥದ್ದು ಇದೇನು ತೊಂದರೆ ಇಲ್ಲ, ಇದು ಬರುವಂಥ ಚಾನ್ಸಸ್ ಇದೆ. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿರಿ, ಇದೊಂದು ಬರುತ್ತೆ, ನೆನ್ಪಿಟ್ಕೊಟ್ರೆ ಇದೊಂದು ಕ್ವಶನ್ ಓದ್ಕೊಳ್ಳಿ ಓಕೆನಾ. ನೆಕ್ಸ್ಟ್ ಇದು 4 ಅಂಕಕ್ಕೆ ಇದೊಂದು ಪ್ರಶ್ನೆ ಬರಬಹುದು, ಬೆಲೆ ಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಇಷ್ಟು ಎಕ್ಸ್ಪ್ಲೇನ್ ಕೊಟ್ಟು ಇದೊಂದು ಡೈಗ್ರಾಮ್ ಮಾಡಿಬಿಟ್ರೆ ಆರಾಮಾಗಿ ನೀವು 4 ಅಂಕಗಳನ್ನು ತೆಗೆದುಕೊಳ್ಬೋದು. ಇದು ಬಹಳ ಹೈಲೈಟ್ ಕ್ವಶನ್, ಇದು ಕೂಡ ಇದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಲಿಕ್ಕೆ ಹೋಗಬೇಡಿ, ಇದೊಂದು ಓದ್ಕೊಳ್ಳಿ ಓಕೆ. ನೆಕ್ಸ್ಟು ಇದು ಏನು ತೊಂದರೆ ಇಲ್ಲ, ಇದು ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಹಣದ ಶಾಸನಬದ್ಧ ವ್ಯಾಖ್ಯಾನವನ್ನು ಕುರಿತು ಬರೆಯಿರಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಇದು ಹೈಲೈಟ್ ಕ್ವಶನ್, ಇದು ಒಂದು ಕೂಡ ನೆನ್ಪಿಟ್ಕೊಳ್ಳಿ, ಇದೊಂದು ಓದ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಇವು ಎಲ್ಲ ನೆನ್ಪಿಟ್ಕೊಂಡ್ಬಿಟ್ಟು ಸಾಕು, ಆರಾಮಾಗಿ 4 ಅಂಕಗಳನ್ನು ತೆಗೆದುಕೊಳ್ಬೋದು, ಇದೊಂದು ಹೈಲೈಟ್ ಕ್ವಶನು. ನೆಕ್ಸ್ಟ್ ಇದೇನು ತೊಂದರೆ ಇಲ್ಲ, ಓದಲಿಕ್ಕೆ ಹೋಗಬೇಡಿ. ಸಟ್ಟ ವ್ಯಾಪಾರ ಮತ್ತು ಅನುಭೋಗಿ ಆದಾಯಗಳು ವಿನಿಮಯ ದರವನ್ನು ಹೇಗೆ ನಿರ್ಧರಿಸುತ್ತವೆ, ಇದೊಂದು ಹೈಲೈಟ್ ಕ್ವಶನು. ನೆಕ್ಸ್ಟ್ ಬಂದುಬಿಟ್ಟು ಅನುಭೋಗಿಯ ಇದೇನು ತೊಂದರೆ ಇಲ್ಲ, ಇದೊಂದು ಓದ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. TPL ಮತ್ತು MPL ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಇಷ್ಟೆಲ್ಲ ಆದಮೇಲೆ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ಬರೆಯಿರಿ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆನಾ. ಇದು 6 ಅಂಕಗಳಿಗೆ ಸಂಬಂಧಪಡುವಂಥದ್ದು, ಇದು ಭಾಳ ಹೈಲೈಟ್ ಕ್ವಶನ್ 5 ಮಾರ್ಕ್ಸಿಗೆ. ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭವಿಸಲು ಬಯಸಿದ್ದು X1 ಸರಕಿನ ಬೆಲೆ 10 ರೂಪಾಯಿ, X2 ಸರಕಿನ ಬೆಲೆ 20 ರೂಪಾಯಿ. ಅಂದರೆ ಒಬ್ಬ ಅನುಭೋಗಿ ಆದಾಯ 100 ರೂಪಾಯಿ, ಅಂದರೆ ನನ್ನ ಹತ್ತಿರ 100 ರೂಪಾಯಿ ಇದೆ, 100 ರೂಪಾಯಿದಲ್ಲಿ ನಾನು X1 ಸರಕಿನ ಬಾಳೆಹಣ್ಣು 10 ರೂಪಾಯಿ, ಒಂದು ಬಾಳೆಹಣ್ಣಿಗೆ 10 ರೂಪಾಯಿ ಆದರೆ 100 ರೂಪಾಯಿದಲ್ಲಿ ಎಷ್ಟು ಸಿಗ್ತದೆ, ಇದು ಒಂದು. X2 ಸರಕಿನ 20, ಒಂದು ಮಾವಿನ ಹಣ್ಣಿನ ಒಂದು ಬೆಲೆ, ಒಂದು ಮಾವಿನ ಹಣ್ಣಿಗೆ 20 ರೂಪಾಯಿ ಆದರೆ ನನ್ನ ಹತ್ತಿರ 100 ರೂಪಾಯಿ ಇದೆ, ಆ 100 ರೂಪಾಯಿ ಕೊಟ್ಟರೆ ಎಷ್ಟು ಮಾವಿನ ಹಣ್ಣು ಕೊಡ್ತಾರೆ, ಇದು ಇಷ್ಟು ಭಾಳ ಸಿಂಪಲ್ ಇದೆ. 5 ಅಂಕಗಳನ್ನು ತೆಗೆದುಕೊಳ್ಳಿ, ಇದೊಂದು ಬರುತ್ತೆ, ಇದೊಂದು ಓದ್ಕೊಳ್ಳಿ, ಇಷ್ಟು ಸಾಕು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗಬೇಡಿ, ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್.